Hi friends, ಎಲ್ಲರೂ ಹೇಗಿದ್ದೀರಾ? Welcome to our YouTube channel Maths with Ali. In this class, we are going to discuss about complete basics of percentage. How to convert a fraction into percentage and percentage into fraction value. ಈ ಒಂದು ಕ್ಲಾಸಲ್ಲಿ ನಾವು ಪರ್ಸೆಂಟೇಜ್ ಬಗ್ಗೆ ಇರುವಂಥ ಎಲ್ಲ ಕಂಪ್ಲೀಟ್ ಬೇಸಿಕ್ಸನ್ನು ನಾವು ಈ ಕ್ಲಾಸಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಪರ್ಸೆಂಟೇಜ್ ಹೆಡ್ಡಿಂಗ್ ಹಾಕೋಣ. ಪರ್ಸೆಂಟೇಜ್ ಅಂದರೆ ಕನ್ನಡದಲ್ಲಿ ಶೇಕಡಾ ಕ್ರಮ. ನೋಡಿ, ಪರ್ಸೆಂಟೇಜ್ ಅಂತ ಯಾವಾಗಲೂ ಬಂದಾಗ ಯಾವುದೇ ಒಂದು ವಸ್ತು ಇರಲಿ ಅದು ತನ್ನಷ್ಟಕ್ಕೆ ತಾನು 100% ಆಗಿ ಇರುತ್ತೆ. ಅಂದರೆ ಯಾವುದೇ ಒಂದು ವಸ್ತು ಇರಲಿ ಅದು ತನ್ನಷ್ಟಕ್ಕೆ ತಾನೇನು 100% ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬೀಕರ್ ಇದೆ ಅಂತ ಇಟ್ಕೊಳ್ಳೋಣ. ಒಂದು ಬೀಕರ್ ಇದೆ. ಫಾರ್ ಎಕ್ಸಾಂಪಲ್, ಈ ಬೀಕರಲ್ಲಿ ಏನಪ್ಪ ಅಂದರೆ ಕಂಪ್ಲೀಟಾಗಿ ನೀರು ತುಂಬಿಕೊಂಡಿದೆ. ಏನು? ಫುಲ್ಲು ನೀರು ತುಂಬಿಕೊಂಡಿದೆ ಈ ಬೀಕರಲ್ಲಿ. ಇವಾಗ ನಾನು ಕೇಳ್ತೇನೆ ನಿಮಗೆ ಪ್ರಶ್ನೆನ, ಈ ಬೀಕರ್ ಎಷ್ಟು ಪರ್ಸೆಂಟ್ ನೀರನ್ನು ತುಂಬಿದೆ ಅಂತ ಕೇಳಿದರೆ ನೀವೇನು ಹೇಳ್ತೀರಾ ಹೇಳಿ? ಎಷ್ಟು ಪರ್ಸೆಂಟ್ ನೀರನ್ನು ತುಂಬಿದೆ ಅಂತ ಹೇಳಿದರೆ ಇದು 100% ನೀರನ್ನು ತುಂಬಿಕೊಂಡಿದೆ ಅಂತ ನೀವು ಆನ್ಸರ್ ಮಾಡ್ತೀರಿ. ಅದೇ ಇವಾಗ ಇದೇ ಬೀಕರ್, ಇನ್ನೂ ಒಂದು ಬೀಕರ್ ಇದೇನೈತೆ ಹಾಫನ್ನು ಫಿಲಪ್ ಆಗಿದೆ. ವೇಟ್, ಇನ್ನೊಂದು ಬೀಕರ್ ತಗೊಳ್ಳಿ. ಬೀಕರ್ ಅನ್ನಿ ಅಥವಾ ಸಿಲಿಂಡರ್ ಅನ್ನಿ. ಇನ್ನೊಂದು ಬೀಕರ್ ತಗೊಳ್ಳಿ, ಇದು ಹಾಫ್ ಆಗಿ ಫಿಲಪ್ ಆಗಿದೆ. ಇವಾಗ ನಾನು ನಿಮಗೆ ಕೇಳ್ತೇನೆ, ಈ ಬೀಕರ್ ಎಷ್ಟು ಪರ್ಸೆಂಟ್ ಅಷ್ಟು ನೀರನ್ನು ತುಂಬಿಕೊಂಡಿದೆ ಅಂತ ಕೇಳ್ತೇನೆ. ನೀವು ಅವಾಗ ಆನ್ಸರ್ ಏನು ಮಾಡ್ತೀರಿ ಹೇಳಿ? ಅಂದರೆ ಅರ್ಧ ತುಂಬಿದೆ ಅಲ್ಲ, 50% ನೀರನ್ನು ತುಂಬಿಕೊಂಡಿದೆ ಅಂತ ನೀವು ನಮಗೆ ಹೇಳ್ತೀರಿ. ಅಂದರೆ ಯಾವುದೇ ಒಂದು ವಸ್ತು ಇರಲಿ, ಏನು ಯಾವುದೇ ಒಂದು ವಸ್ತು ಇರಲಿ ಅದು ತನ್ನಷ್ಟಕ್ಕೆ ತಾನು 100% ಇರುತ್ತೆ ಯಾವಾಗಲೂ. ಇದು ನಮಗೆ ಗೊತ್ತಿರಬೇಕು, ಮೇನ್ ಇಂಪಾರ್ಟೆಂಟ್ ಇದು. 100% ಯಾವಾಗಲೂ ಅದು ಯಾವುದೇ ಒಂದು ವಸ್ತು ತನ್ನಷ್ಟಕ್ಕೆ ತಾನು 100% ಇರುತ್ತೆ. ನೋಡಿ, ಇದೇ 100% ನಾವು 1 = 100%. ಇದನ್ನು ನಾವು ಯಾವ ರೀತಿ ಬರೆಯೋದು? ಮತ್ತೆ 100% = 1 ಅಂತ ಬರೀಬೋದಲ್ವ? ಹೌದಲ್ವಾ? 1 ಅಂತ ಬರೀಬೋದು. ಇವಾಗ ನೋಡಿ, 100% ಇದೆ, 100% ಇದೆಯಲ್ಲ, ಇದನ್ನು ನಾವು ಯಾವ ರೀತಿ ಬರೆಯೋದು ಮುಂದೆ? ಇದನ್ನೇ ನಾವು 100%ನ 100% ಇಂಟು 1 ಅಂತ ಬರೀಬೋದಲ್ವ? ಯಾವುದೇ ರೀತಿ ನಮಗೆ ವ್ಯತ್ಯಾಸ ಆಗೋದಿಲ್ಲ. ಪರ್ಸೆಂಟೇಜಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ನೋಡಿ, 100%ನ ನಾವು ಯಾವ ರೀತಿ ಬರೀಬೋದು? 100 ಇಂಟು 1% ಅಂತಲೂ ಬರೀಬೋದು. ಯಾವುದೇ ರೀತಿ ನಮಗೆ ವ್ಯತ್ಯಾಸ ಆಗೋದಿಲ್ಲ. ಅಂದರೆ 100 ಇಂಟು 1 ಅಂದರೆ 100. ಅದೇ ರೀತಿ 100 ಇಂಟು ಪರ್ಸೆಂಟೇಜ್ 100% ಇಂಟು 1 ಅಂತ ಹೇಳಿದರೆ ನಮಗೆ 100% ಬರುತ್ತೆ. ಈ ಪರ್ಸೆಂಟೇಜನ್ನು ನಾವು ಇಲ್ಲಿಂದ ತೆಗೆದು ಇಲ್ಲಿ ಹಾಕಿದರೆ ನಮಗೆ ಆ ವ್ಯಾಲ್ಯೂ ಅಷ್ಟೇ ಬರುತ್ತೆ. ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ಮಲ್ಟಿಪ್ಲಿಕೇಷನ್ ಇದ್ದಾಗ ಪರ್ಸೆಂಟೇಜ್ ನೀವು ಮೊದಲನೇ ನಂಬರಿಗೆ ಆದರೂ ಕೊಡಿರಿ ಅಥವಾ ಎರಡನೇ ನಂಬರಿಗೆ ಆದರೂ ಕೊಡಿರಿ, ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ನೋಡಿ, 100% ಅಂದರೆ 100 ಇಂಟು 1% ಅಂತ. ಇದನ್ನು ನಾವು ಇಲ್ಲಿ ಬರೀಬೋದಲ್ವ? ಇದೇ ವ್ಯಾಲ್ಯೂನ 100% ವ್ಯಾಲ್ಯೂನ ನಾವು ಇದನ್ನು ಇಲ್ಲಿ ಶಿಫ್ಟ್ ಮಾಡೋಣ. 100 ಇಂಟು 1% = 1 ಬಂತು. ಇವಾಗ ನೋಡಿ, 1% ಇದೆಯಲ್ಲ, 1% ಅಷ್ಟೇ ನಾವು ತೊಗೊಳ್ಳೋಣ. 1% ಇದೇನು? ಇದು ಮಲ್ಟಿಪ್ಲಿಕೇಷನ್ ಐತಲ್ಲ, ಇದು ಇಲ್ಲಿ ಯಾವ್ದು ಇಟ್ ಇಸ್ 1ಕ್ಕೆ 1. ಇದು 100 ಇಲ್ಲೇ ಮಲ್ಟಿಪ್ಲಿಕೇಷನ್ ಐತೆ, ಅಂದರೆ ಗುಣಾಕಾರ ಐತೆ.
ಈ 100ನ ನಾವು ಈ ಸೈಡ್ ಕಳಿಸಿದ್ರೆ ಈ 100 ನಾವು ಈ ಸೈಡ್ ಕಳಿಸಿದ್ರೆ ಏನಾಗುತ್ತೆ ಹೇಳೋದು, ಇಲ್ಲಿ ಗುಣಾಕಾರ ಇದ್ದಿದ್ದು ಇಲ್ಲಿಗೆ ಡಿವೈಡೆಡ್ ಬೈ ಭಾಗಾಕಾರ ಆಗುತ್ತೆ, ಅಂದರೆ 1/100. ಆದರೆ ನಮಗೆ ಏನು ಬಂತು ಇಲ್ಲಿ 1% ಯಾವಾಗಲೂ ಏನಿರುತ್ತೆ 1/100 ಅಂತ ಇರುತ್ತೆ. ಇದು ನಾವು ನೆನಪಲ್ಲಿ ಇಟ್ಕೋಬೇಕು, ಇದು ಭಾಳ ಇಂಪಾರ್ಟೆಂಟ್. ನಮಗೆ ಎಲ್ಲೇ ಕ್ವಶನಲ್ಲಿ ಆನ್ಸರಲ್ಲಿ ಯಾವುದೇ ರೀತಿ 1% ಅಂತ ಬಂದರೆ ಅದನ್ನು ನಾವು ಏನು ಬರೀಬೇಕು 1/100 ಅಂತ ಬರೀಬೇಕು. ಇದು ಭಾಳ ಇಂಪಾರ್ಟೆಂಟ್. ಇದನ್ನು ನೋಟ್ ಮಾಡ್ಕೊಳ್ಳಿ, ಇಲ್ಲಿ ಯಾವುದರ ಏನು ಕಾಪಿಯಲ್ಲಿ ಒಂದು ಸೈಡ್ ಮೂಲೆಯಲ್ಲಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಅದೇ ರೀತಿ ನೋಡಿ, ಈಗ 1 ಅಂತಿದೆ, 1% ಅಂದರೆ 1/100. ಈಗ ಅದೇ 2% ಅಂತ ಹೇಳಿದರೆ ಹೇಗೆ ಬರೀತಾರೆ ನೀವು, ಇದೇ 2 × 1% ಅಂದರೆ 1 × 2 ಡಿವೈಡೆಡ್ ಬೈ 100, ಅಂದರೆ 1 × 2 ಅಂದರೆ 2/100 ಅಂದಂಗೆ, 2/100 ಕಟ್ತಾ ಹೊಡೀರಿ ನೋಡೋಣ. 2 1 2 50, 1/50 ಬರುತ್ತೆ. ಏನು ಇದು 2% ವ್ಯಾಲ್ಯೂ. ಅದೇ ರೀತಿ ಇದಕ್ಕೆ 3 ಮಲ್ಟಿಪ್ಲೈ ಮಾಡಿ, 3 × 1% ಅಂತ ಹೇಳಿದರೆ 3 × 1 ಅಂದರೆ 3/100. ಇದನ್ನು ಭಾಗ ಹೊಡ್ರಿ, ಭಾಗ ಹೊಡೆದ್ರೆ ಪಾಯಿಂಟಲ್ಲಿ ಬರುತ್ತೆ, ಇಷ್ಟೇ ಹೇಳಿ ನೋಡಿ. ಅದೇ ಮತ್ತು 50 × 1% ಅಂದರೆ 50% ಈಕ್ವಲ್ ಟು 50/100. ಇದನ್ನು ಕಟ್ತಾ ಹೊಡ್ರಿ, 51 52, 1/2 ಅಂತ ಅರ್ಥ, ಏನು ಫ್ರ್ಯಾಕ್ಷನ್ ವ್ಯಾಲ್ಯೂ. ಅದೇ ರೀತಿ ನಾವು ಇದನ್ನ ಹೇಗೆ ಬರೀಬೋದು ವೇರಿಯಬಲ್ ಆಗಿ. ಈಗ ನಾವು ಒಂದೊಂದು ಸಂಖ್ಯೆ 1%ಗೆ ನಾವು ಒಂದೊಂದು ಸಂಖ್ಯೆನ ಮಲ್ಟಿಪ್ಲೈ ಮಾಡ್ಕೊತ ಹೋದ್ವಿ. ಅದೇ ರೀತಿ ನಾವು ಇನ್ ಜನರಲ್ ಆಗಿ ಯಾವ ರೀತಿ ಬರೀಬೋದು, ಎಕ್ಸ್ ಅಂತ ಬರೀಬೋದು. ಎಕ್ಸ್ × 1% ಈಕ್ವಲ್ ಟು 1 × x ಡಿವೈಡೆಡ್ ಬೈ 100. ನೋಡಿ, ಎಕ್ಸ್ × 1% ಅಂತಂದರೆ ಹೇಳಿದರೆ X% ಇಲ್ಲಿ ಬರೀದ್ವಲ್ಲ ಅವಳೆ 100 × 1% ಈಕ್ವಲ್ ಟು 100% ಅಂತ ಅವಳೆ ಬರ್ತಿದ್ವಲ್ಲ. ಅದೇ ರೀತಿ ಎಕ್ಸ್ × 1% ಅಂತ ಹೇಳಿದರೆ X% ಅಂದಂಗೆ. ಎಕ್ಸ್ × 1 ಅಂದರೆ x ಡಿವೈಡೆಡ್ ಬೈ 100. ಏನು ಇದನ್ನು ಇಂಪಾರ್ಟೆಂಟ್, ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ನೀವು. ಇಲ್ಲಿ ಬರೀತೀನಿ, ಇದು ವೇರಿಯಬಲ್. ಎಕ್ಸ್ ಜಾಗದಲ್ಲಿ ಯಾವುದಾದ್ರೂ ಒಂದು ನಂಬರ್ ಇರ್ಬೋದು. X% ಈಕ್ವಲ್ ಟು x ಡಿವೈಡೆಡ್ ಬೈ 100ನ ಈ ರೂಪಕ್ಕೆ ನಾವು ಬರಿಬೋದು. ಯಾವುದೇ ಒಂದು ಸಂಖ್ಯೆ X% ಅಂತ ರೂಪದಲ್ಲಿದ್ದಾಗ ನಾವು ಅದನ್ನು ಬಿಡಿಬೇಡ್ಸಾಗಿ ಯಾಕೆ ಬರಿಬೋದು ಅಂದರೆ x ಡಿವೈಡೆಡ್ ಬೈ 100 ಅಂತ ನಾವು ಭಿನ್ನ ರಾಶಿಯ ರೂಪದಲ್ಲಿ ಬರಿಬೋದು. ಇದು ಭಾಳ ಇಂಪಾರ್ಟೆಂಟ್. ಈ ಎಕ್ಸ್ ಅಂದರೆ ಇದು ಯಾವುದೋ ಒಂದು ಸೀಮಿತವಾದಂಥ ನಂಬರ್ ಅಲ್ಲ. ಅದು 1 ಆಗಿರ್ಬೋದು, 2 ಆಗಿರ್ಬೋದು, 10 ಆಗಿರ್ಬೋದು, 100 ಆಗಿರ್ಬೋದು, ಅಥವಾ 1 ಕೋಟಿ, 10 ಕೋಟಿ, ಬಿಲಿಯನ್, ಟ್ರಿಲಿಯನ್ ಕೂಡ ಆಗಿರ್ಬೋದು. ಅಂದರೆ ನಮಗೆ ಯಾವುದು ಬೇಕೋ ಆ ನಂಬರ್ ನಾವಿಲ್ಲಿ ರೀಪ್ಲೇಸ್ ಮಾಡ್ಬೋದು ಎಕ್ಸ್ ಜಾಗದಲ್ಲಿ. ನೋಡಿ, ಇದೇ ರೀತಿ ಇನ್ನು ಅಳಕಿಸಲಾಗ ನೋಡಿ, ಇದು ಅಗಳಿ ಫಾರ್ ಎಕ್ಸಾಂಪಲ್ ನೋಡಿ 55% ಅಂತ ಇಟ್ಕೊಳ್ಳಿ. ಇದನ್ನು ನಾವು ಫ್ರ್ಯಾಕ್ಷನ್ ಮಾಡಿ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು. 55% ಅಂದರೆ 55 ಡಿವೈಡ್ ಬೈ ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟಿದೆ ಅಂದರೆ ಪರ್ಸೆಂಟೇಜ್ ಇಲ್ಲಿ ಏನೇ ಇಲ್ಲಪ್ಪ ಅಂತಂದರೆ ಇದನ್ನು ಹೇಗೆ ಬರ್ಬೋದು 55 × 1% ಇದ್ದ ಹಾಗೆ ಇದು. ಅದೇ 1% ವ್ಯಾಲ್ಯೂ ಎಷ್ಟು 1/100 ಡಿವೈಡೆಡ್ ಬೈ 100. ಇಲ್ಲೇನಿಲ್ಲ ಅಂದರೆ ಏನು 1/100 ಇದ್ದಂಗೆ, ಏನು 1/100 ಇದ್ದಂಗೆ. ಇದನ್ನು ನಾವು ಯಾವ ರೀತಿ ಬರ್ಬೋದು ಶಾರ್ಟಾಗಿ 55 ಡಿವೈಡೆಡ್ ಬೈ 100 ಇದ್ದಂಗೆ. 55% ಅಂದರೆ 1/100 ಅಂದಂಗೆ. ಇಲ್ಲಿ ಐತಲ್ಲ ಪರ್ಸೆಂಟೇಜ್ ಅಂತ ಹೇಳಿದರೆ 1% ಅಂದರೆ 1 ಇದ್ದೇ ಇರುತ್ತೆ ಯಾವಾಗಲೂ. 1% ಅಂದರೆ 1/100. ಅದೇ ರೀತಿ 55 × 1 ಅಂದರೆ 55 ಡಿವೈಡೆಡ್ ಬೈ 100. ಇದನ್ನು ಕಟ್ತಾ ಹೊಡ್ರಿ ಎಷ್ಟಾಗುತ್ತೆ 5 1 5 11 5 20 ಅಂದರೆ 11 ಡಿವೈಡೆಡ್ ಬೈ 20 ಬಂತು. ಇದು ಪರ್ಸೆಂಟೇಜಿಂದ ಫ್ರ್ಯಾಕ್ಷನ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿದ್ವಿ ನಾವು. ಅದೇ ರೀತಿ ನೋಡಿ 65
ಇದು ನಾವು ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡಿರಿ ಎಷ್ಟಾಗುತ್ತೆ? ಈಗ ಬರೀಬೋದು ನಾವು 65 ಡಿವೈಡೆಡ್ ಬೈ 100 ಕಟ್ತಾ ಬಿಡ್ರಿ. ಎಷ್ಟಾಗುತ್ತೆ? 5 13 65 5 20 ಇದು ಫ್ರ್ಯಾಕ್ಷನ್ ವ್ಯಾಲ್ಯೂ ನಮಗೆ ಬಂತು. ಅದೇ ರೀತಿ ಇದನ್ನು ಫ್ರ್ಯಾಕ್ಷನ್ ಮಾಡಿ ಇದನ್ನು ಕನ್ವರ್ಟ್ ಮಾಡಿ ನೋಡಿ ಎಷ್ಟಾಗುತ್ತೆ? 45 ಡಿವೈಡೆಡ್ ಬೈ 100 ಪರ್ಸೆಂಟೇಜ್ ವ್ಯಾಲ್ಯೂ ಅಂದರೆ 1 ಡಿವೈಡೆಡ್ ಬೈ 100 ಇದ್ದಂಗೆ. ಅದ್ರ ವ್ಯಾಲ್ಯೂ ಎಷ್ಟು ಬರ್ತೆ ಹೇಳಿ? 5 9 45 5 20. ಇನ್ನೂ ನಾವು ಕಡ್ತಾ ಹೊಡಿಬೋದು ಆದ್ರೂ ಪಾಯಿಂಟಲ್ಲಿ ಬರುತ್ತಲ್ಲ ಇಷ್ಟೇ ಇಡೋಣ, ನಮಗೆ ಅರ್ಥ ಆಗೋಕ್ಕೆ ಇಷ್ಟು ಸಾಕು. ನೋಡಿ ಇದೇ ರೀತಿ 25:2/4 ಈ ಪರ್ಸೆಂಟೇಜ್ ವ್ಯಾಲ್ಯೂನ ಫ್ರ್ಯಾಕ್ಷನ್ ವ್ಯಾಲ್ಯೂ ಕನ್ವರ್ಟ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಈ ರೀತಿ ಇದ್ದಾಗೆ ನೋಡಿ, ಇದು 425 ಮಲ್ಟಿಪ್ಲಿಕೇಶನ್ 425 100 100 + 2 102 ಡಿವೈಡೆಡ್ ಬೈ ಪರ್ಸೆಂಟೇಜ್ ವ್ಯಾಲ್ಯೂ 1/100 ಇದನ್ನ ನಾವು ಹೇಗೆ ಬರೀಬೋದು? 1/100ನ ಡಿವೈಡೆಡ್ ಬೈ 100 ಎಷ್ಟು ಬಂತು ವ್ಯಾಲ್ಯೂ? 25:2/4 ವ್ಯಾಲ್ಯೂ ಎಷ್ಟು ಬಂತು? ಪರ್ಸೆಂಟೇಜ್ ವ್ಯಾಲ್ಯೂ 102 ಡಿವೈಡೆಡ್ ಬೈ 100. ಇದನ್ನ ಕಟ್ತಾ ಹೊಡೆದ್ರೆ ಎಷ್ಟಾಗುತ್ತೆ? 2 51 2 57 ಇಷ್ಟೇ. ಇವಾಗ ನಾವು ಒಂದು ಸ್ಟ್ಯಾಂಡರ್ಡ್ ಫ್ರ್ಯಾಕ್ಷನ್ ವ್ಯಾಲ್ಯೂನ ಪರ್ಸೆಂಟೇಜ್ ವ್ಯಾಲ್ಯೂಗೆ ಯಾವ ರೀತಿ ಕನ್ವರ್ಟ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ಟ್ಯಾಂಡರ್ಡ್ ಫ್ರ್ಯಾಕ್ಷನ್ ವ್ಯಾಲ್ಯೂನ ಅದೇ ರೀತಿ ನೋಡಿ, ಒಂದು ಬೀಕರ್ ಇದೆ, ಪೂರ್ತಿಯಾಗಿ ನೀರನ್ನು ತುಂಬಿಕೊಂಡಿದೆ. ಇದು ಏನು ಪೂರ್ತಿಯಾಗಿ ನೀರಿಂದ ಫಿಲಪ್ ಆಗಿದೆ. ಅವಾಗ ನಾವು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ, ಇದು ಎಷ್ಟು % ನೀರನ್ನು ತುಂಬಿಕೊಂಡಿದೆ ಅಂತ ಕೇಳಿದರೆ ನೀವೇನು ಆನ್ಸರ್ ಮಾಡ್ತೀರಿ ನನಗೆ? ಇದು ಒಂದು ಬೀಕರ್ 100% ಎಷ್ಟು? ಒಂದು ಬೀಕರ್ 100% ನೀರನ್ನು ತುಂಬಿಕೊಂಡಿದೆ ಅಂತ ನೀವು ನನಗೆ ಹೇಳ್ತೀರಾ. ಅದೇ ಬೀಕರ್ನ ತೊಗೊತೀನಿ ನಾನು. ಇವಾಗೇನಿತ್ತು ಹಾಫ್ ಫಿಲ್ ಅಷ್ಟೇ ಮಾಡ್ತೀನಿ ನಾನು. ಎಷ್ಟು? ಈ ಬೀಕರ್ನ ಅರ್ಧ ಮಾತ್ರ ತುಂಬಿಸ್ತೀನಿ ನಾನು ನೀರಿಂದ. ಇವಾಗ ನಾನು ನಿಮ್ಮ ಕ್ವಶನ್ ಕೇಳ್ತೀನಿ, ಇವಾಗ ಹೇಳಿ ಇದು ಎಷ್ಟು % ನೀರನ್ನು ತುಂಬಿಕೊಂಡಿದೆ ಅಂತ ಕೇಳ್ತೀನಿ. ನೀವು ಅವಾಗ ಏನು ಆನ್ಸರ್ ಮಾಡ್ತೀರಾ? ಇದು ಒಂದು ಬೀಕರ್ 50% ಅಂದರೆ ಅರ್ಧ 50% ನೀರನ್ನು ತುಂಬಿಕೊಂಡಿದೆ ಅಂತ ಹೇಳ್ತೀರಾ. ಅಂದರೆ ಒಂದು ಬೀಕರ್ ಇತ್ತು, ಅದು ಹಾಫ್ ಫಿಲಪ್ ಆಗಿದೆ. ಹಾಫ್ ಪರ್ಸೆಂಟೇಜ್ ಎಷ್ಟು? 1% ಅಂದರೆ ಮೊದಲು 100 ಇತ್ತು, ಅದರ ಹಾಫ್ 2 1 2 50% ನೀರನ್ನ ತುಂಬಿಕೊಂಡಿದೆ ಅಂತ ನೀವು ಹೇಳ್ತೀರಾ. ಇದೇ ರೀತಿ ಏನೈತೆ, ನಾವು ಹೀಗೆ ಯಾವುದೇ ಒಂದು ನಮಗೆ ಸಂಖ್ಯೆ ಕೊಳ್ಳಿ, ಅದನ್ನು ಯಾವುದೇ ನಮಗೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಕೊಳ್ಳಿ, ಅದನ್ನ ಏನೈತೆ ನಾವು ಪರ್ಸೆಂಟೇಜ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡೋಣ ಕಲಿಯೋಣ. ಫಾರ್ ಎಕ್ಸಾಂಪಲ್ ನೋಡಿ, 1/4 ಅಂತ ಇದೆ. ಇದನ್ನು ನೀವು ಪರ್ಸೆಂಟೇಜ್ ವ್ಯಾಲ್ಯೂ ಕನ್ವರ್ಟ್ ಮಾಡಿ ಹೇಳಿ. 1/4 ಯಾವುದೇ ರೀತಿ ನೀವು ಯಾವುದೇ ಒಂದು ಸಂಖ್ಯೆನ ಪರ್ಸೆಂಟೇಜ್ ವ್ಯಾಲ್ಯೂ ಕನ್ವರ್ಟ್ ಮಾಡಬೇಕಾಗಿತ್ತಪ್ಪ ಅಂತಂದರೆ ಇಂಟು ಏನೈತಿ 100% ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಅಂದರೆ ಗುಣಿಸ್ಬೇಕು. 100%ಇಂದ ಗುಣಿಸ್ಬೇಕು. ಅವಾಗ ನೋಡಿ ಕಟ್ತಾ ಹೊಡೀರಿ. 4 1 4 25 ಎಷ್ಟು ಬಂತು ಆನ್ಸರು? 25%. ಅಂದರೆ 1/4ದ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಪರ್ಸೆಂಟೇಜ್ ಒಳಗೆ? 25%. ಇದೇ ರೀತಿ ಏನಪ್ಪ ಅಂದರೆ ನಾವು 1/5ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿ ಹೇಳಿ. 1/5 ಇಂಟು 100%. 5 1 5 20 100 ಎಷ್ಟು ಬಂತು? 20%. ಇದೇ ರೀತಿ ನಾವು ಇವಾಗ ಸ್ಟ್ಯಾಂಡರ್ಡ್ ಫ್ರ್ಯಾಕ್ಷನ್ ವ್ಯಾಲ್ಯೂನ ಪರ್ಸೆಂಟೇಜ್ ವ್ಯಾಲ್ಯೂನ ಬರ್ಕೊಳ್ಳೋಣ. ಇದು ಭಾಳ ಇಂಪಾರ್ಟೆಂಟ್.
ಸಮ್ ಸ್ಟ್ಯಾಂಡರ್ಡ್ ಫ್ರ್ಯಾಕ್ಷನ್ ವ್ಯಾಲ್ಯೂನ ಪರ್ಸೆಂಟೇಜ್ ವ್ಯಾಲ್ಯೂ ಬರ್ಕೊಳ್ಳೋಣ. ನೋಟ್ ಮಾಡ್ಕೊಳ್ಳಿ. ಒನ್ ಅಂತ ಹೇಳಿದರೆ 100%. 1/2 ಅಂತ ಹೇಳಿದರೆ ಎಷ್ಟು? 50%. ಅದೇ ರೀತಿ 1/3 ಅಂತ ಹೇಳಿದರೆ ಎಷ್ಟು? 33.33%. 1/5 ಫ್ರ್ಯಾಕ್ಷನ್ ವ್ಯಾಲ್ಯೂ ಪರ್ಸೆಂಟೇಜ್ 25%. 1/5 ಫ್ರ್ಯಾಕ್ಷನ್ ವ್ಯಾಲ್ಯೂದು ಪರ್ಸೆಂಟೇಜ್ ವ್ಯಾಲ್ಯೂ 20%. 1/6 1/6ದು ಫ್ರ್ಯಾಕ್ಷನ್ ವ್ಯಾಲ್ಯೂ ಪರ್ಸೆಂಟೇಜ್ ವ್ಯಾಲ್ಯೂ 16.2/3%. 2/3% ಅಂತ ಹೇಳಿದರೆ ಕೌನ್ಸ್ನಲ್ಲಿ ಬರ್ಕೋರಿ, ನೀವು ಭಾಳ ಹೆಲ್ಪ್ ಆಗುತ್ತೆ. 2/3 ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು? 66.66% ಆಗುತ್ತೆ. ಅಂದರೆ ಇದನ್ನು ನಾವು ಯಾವ ರೀತಿ ಬರೀಬೋದು? ಮುಂದೆ 16.66% ವ್ಯಾಲ್ಯೂ ಅಂತ ಬರೀಬೋದು. 1/7ದು ಫ್ರ್ಯಾಕ್ಷನ್ ವ್ಯಾಲ್ಯೂ ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಬರುತ್ತೆ? 14.28%. ಅದೇ ರೀತಿ 1/8 ಫ್ರ್ಯಾಕ್ಷನ್ ವ್ಯಾಲ್ಯೂದು ಪರ್ಸೆಂಟೇಜ್ ವ್ಯಾಲ್ಯೂ 12.5%. ಅದೇ ರೀತಿ 1/9ದು 9 ಫ್ರ್ಯಾಕ್ಷನ್ ವ್ಯಾಲ್ಯೂ ಪರ್ಸೆಂಟೇಜಲ್ಲಿ 11:1/9. ಇದನ್ನೇ ಏನು ಪರ್ಸೆಂಟೇಜ್, ಇದನ್ನೇ ಇನ್ನೂ ಹೇಗೆ ಬರಿಬೋದು ಅಂದರೆ 11.11%. 1/10ದು ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು? 10%. 1/11 ಅದೇ ರೀತಿ 9:1/11%. ಇದನ್ನೇ ಇನ್ನೂ ಸುಲಭವಾಗಿ ಬರೀಬೋದು 9.09%. 1/12 ಫ್ರ್ಯಾಕ್ಷನ್ ವ್ಯಾಲ್ಯೂದು ಪರ್ಸೆಂಟೇಜಲ್ಲಿ 8:1/3. 1/13 ಅದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. 1/14 ಫ್ರ್ಯಾಕ್ಷನ್ ವ್ಯಾಲ್ಯೂ ಪರ್ಸೆಂಟೇಜಲ್ಲಿ 7:1/7%. 1/15 ಫ್ರ್ಯಾಕ್ಷನ್ ವ್ಯಾಲ್ಯೂದು ಪರ್ಸೆಂಟೇಜಲ್ಲಿ 6:2/3%. ಅದೇ ರೀತಿ 1/16ದು ಪರ್ಸೆಂಟೇಜ್ ವ್ಯಾಲ್ಯೂ 6:1/4. 6:1/4%. ಅದೇ ರೀತಿ 1/17 ಅದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. 1/18 ವ್ಯಾಲ್ಯೂ ಎಷ್ಟು ಬರುತ್ತೆ? 5.55%. 1/19 ಅಷ್ಟು ಇಂಪಾರ್ಟೆಂಟ್ ಇಲ್ಲ. 1/20 ಎಷ್ಟು ಬರುತ್ತೆ? 5%. ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ನೀವು. 1/20 ಆದಮೇಲೆ ಮತ್ತೆ ಏನು 21, 22 ಅವು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಡೈರೆಕ್ಟಾಗಿ 25ಗೆ ಹೋಗೋಣ ನಾವು. 25 ಎಷ್ಟು ಬರುತ್ತೆ? 4%. 4ನ ಚೆನ್ನಾಗಿ ಬರೀತೀನಿ, 4%. ಅದೇ ರೀತಿ 1/30 ಫ್ರ್ಯಾಕ್ಷನ್ ಇಲ್ಲದು ಪರ್ಸೆಂಟೇಜು ಎಷ್ಟು ಬರುತ್ತೆ? 3:1/3%. ಇದನ್ನೇ ಇನ್ನೂ ಯಾವ ಬರೀಬೋದು? 3.33%. 1/40ದು ಪರ್ಸೆಂಟೇಜ್ ವ್ಯಾಲ್ಯೂ 2.5. ನೋಡಿ, 1/50 ಫ್ರ್ಯಾಕ್ಷನ್ ವ್ಯಾಲ್ಯೂನ ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು? 2%. 1/50 ಇಂಟು 100%. 51 52 ಅಂದರೆ 2%. ಇದು ಸಿಂಪಲಾಗಿ ನೋಡಿ, ಯಾವುದೇ ಒಂದು ಸಂಖ್ಯೆನ ನೀವು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕಾಗಿತ್ತಪ್ಪ ಅಂದರೆ ಆ ಸಂಖ್ಯೆಗೆ 100% ಮಲ್ಟಿಪ್ಲೈ ಮಾಡಿ ಸಿಂಪಲಾಗಿ ಸಿಂಪ್ಲಿಫಿಕೇಷನ್ ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ. ಇದು ನೀವು ನೋಟ್ ಮಾಡ್ಕೊಳ್ಳಿ. ಇದನ್ನು ಅಷ್ಟು ಭಾಳ ತುಂಬ ಇಂಪಾರ್ಟೆಂಟ್.
ನೆಕ್ಸ್ಟ್ ನಿಮ್ಗೆ ಯಾವುದೇ ಒಂದು ಕ್ಯಾಲ್ಕುಲೇಷನಲ್ಲಿ ಇವು ಭಾಳ ನಿಮಗೆ ಹೆಲ್ಪ್ ಆಗ್ತಾವೆ, ನೋಟ್ ಮಾಡ್ಕೊಳ್ಳಿ. ಸ್ವಲ್ಪ ವಿಡಿಯೋನ ಪಾಸ್ ಮಾಡ್ಕೊಂಡು ನೀವು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, 1/3 ಇದು ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಹೇಳಿ? 33.33% ಅಥವಾ 33:1/3%. ಅದೇ ರೀತಿ 2/3 ಇದು ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಹೇಳಿ ನೋಡೋಣ. ಏನು ಸಿಂಪಲಾಗಿ ಏನು 2 ಇದೆಯಲ್ಲ, 2ನ ಇದಕ್ಕೆ ಮಲ್ಟಿಪ್ಲೈ ಮಾಡೋದು. ಎಷ್ಟಾಗುತ್ತೆ? 3 2 66.66%. ಅದೇ ರೀತಿ 66:2/3%. ಇದು ಕಡಿತಾ ಹೋಗೋದಿಲ್ಲ, ಹಾಗಾಗಿ ಇಷ್ಟೇ ಇಡೋದು ನೋಡಿ. 1/4 ಅಂತ ಹೇಳಿದರೆ ಇದ್ರ ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಹೇಳಿ? 25%. ಅದೇ ರೀತಿ 2/4 ಅಂದರೆ ಎಷ್ಟಾಗುತ್ತೆ? ಇಲ್ಲಿ ಕಟ್ತಾ ಹೊಡೆದ್ರೆ 1/2 ಅಂದರೆ 50%. 3/4 ಫ್ರ್ಯಾಕ್ಷನ್ ವ್ಯಾಲ್ಯೂನ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ? 3/4 1/4 25% ಇಂಟು ಇದಕ್ಕೆ 3 ಗುಣಾಕಾರ ಮಾಡಿ ಎಷ್ಟಾಗುತ್ತೆ? 25 3 75%. ಅದೇ ರೀತಿ 1/5 ಫ್ರ್ಯಾಕ್ಷನಲ್ಲಿ ಎಷ್ಟು? ಇದು ಪರ್ಸೆಂಟೇಜ್ ವ್ಯಾಲ್ಯೂ 20%. ಅದೇ 3/5 ಅಂತ ಹೇಳಿದರೆ 1/5 ಇದು ಪರ್ಸೆಂಟೇಜ್ ವ್ಯಾಲ್ಯೂ 20% ಇಂಟು ಇದಕ್ಕೆ 3 ಎಷ್ಟು ಬರುತ್ತೆ ಆನ್ಸರ್? 23 60%. ಅದೇ 4/5 ಅಂದರೆ ಎಷ್ಟು? 20% ಇಂಟು 4 = 80%. ಅದೇ ರೀತಿ 1/6 ಫ್ರ್ಯಾಕ್ಷನ್ ವ್ಯಾಲ್ಯೂದು ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು? 16:2/3%. 16:2/3%. ಅದೇ ರೀತಿ 5/6 ಫ್ರ್ಯಾಕ್ಷನ್ ವ್ಯಾಲ್ಯೂದು ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ ಹೇಳಿ? 83:1/3% ಆಗುತ್ತೆ. ಹೇಗೆ ಕ್ಯಾಲ್ಕುಲೇಟ್ ಮಾಡಿದೆ ಹೇಳಿ ನಾನು? ನೋಡಿ, ಅಬ್ಸರ್ವ್ ಮಾಡಿ. ನೋಡಿ, 16 ಅಂತಿದೆಯಲ್ಲ, 16 ಇದು ಭಿನ್ನ ರಾಶಿ ಒಳಗೆ ಇದನ್ನು ಯಾವ ರೀತಿ ನಾವು ಬರಿತೀವಿ ಹೇಳಿ? 16:2/3 ಇದ್ದದ್ದು ಭಿನ್ನರಾಶಿ ಒಳಗೆ ಇದು ಇದೆ. ಇದನ್ನು ನಾವು ಯಾವ ರೀತಿ ಬರಿತೀವಿ ಅಂದರೆ, ಇದು ಮೊದಲು ಆ್ಯಕ್ಚುಲಿ ಇರೋದು ಯಾವ ರೀತಿಯಪ್ಪ ಅಂದರೆ 16 ನಡುವೆ ಇಷ್ಟು ಬಂದಾಗ ಅಂದರೆ ಇದು ಪ್ಲಸ್ ಅಂದಂಗೆ +2/3. ಇದು ಆ್ಯಕ್ಚುಲಿ ಇರೋದು ಹೀಗೆ, ಆ್ಯಕ್ಚುಲಿ ಇರೋದು ಹೀಗೆ. ಭಿನ್ನ ರಾಶಿ ರೂಪ ಒಳಗೆ ನಾವೇನು ಸಿಂಪಲ್ಲಾಗಿ ಈ ರೀತಿ ಒಳಗೆ ಬರಿತೀವಿ ನಾವು. ಈ ರೀತಿ ಬರೆದ್ರೆ ಯಾವಾಗಲೂ ಇಲ್ಲಿ ಪ್ಲಸ್ ಇರುತ್ತೆ ಅಂದಂಗೆ ಅರ್ಥ. ಅಂದರೆ
ಇವಾಗ 25:1/4 ಅಂತ ಇರುತ್ತೆ. ಇದೇನು 25 ಪ್ಲಸ್ 1/4 ಅಂದಂಗೆ. ನೋಡಿ ಎಷ್ಟಾಗ್ತಿದೆ ಆನ್ಸರು. 4 5 20 4 25 100 100 ಪ್ಲಸ್ 1 ಇಲ್ಲೇನಿರುತ್ತೆ ಇದಕ್ಕೆ ಮಲ್ಟಿಪ್ಲಿಕೇಶನ್ ಆಗಬೇಕು. ಅದು ಇದು 2 ಗುಣಾಕಾರ ಆಗ್ತಾವೆ. ಇಲ್ಲಿಂದ ಈ ಗುಣಾಕಾರ ಆಗಿದ್ದು ಏನು ಇಲ್ಲಿ ಸಂಖ್ಯೆ ಬರುತ್ತೆ ಆ ಸಂಖ್ಯೆ ಇದು 2 ಪ್ಲಸ್ ಆಗ್ತಾವೆ. ಅಂದರೆ 25 4 100 ಎಷ್ಟು ಬಂತು 100 100 ಪ್ಲಸ್ 1 ಎಷ್ಟು ಬರಬೇಕು ಆನ್ಸರ್ 101 ಪ್ಲಸ್ 4 /4 ನಮಗೆ ಆನ್ಸರ್ ಇಷ್ಟು ಬರಬೇಕು. ಇದನ್ನು ಮಾಡಿ ನೋಡಿ ಆನ್ಸರ್ ಅಷ್ಟೇ ಬರುತ್ತೆ ನೋಡಿ. ಎಲ್ ಸಿ ಎಮ್ ತೊಗೊಳ್ಳಿ ಅಂದರೆ ಲಸ ತೊಗೊಳ್ಳಿ ಎಷ್ಟು ಬರುತ್ತೆ 4 4 × 25 100 ಪ್ಲಸ್ 1ಕ್ಕೆ 1 /4 ಎಷ್ಟು ಬಂತು ಆನ್ಸರು 101/4 ಸೇಮ್ ಬಂತಲ್ಲ. ಆದರೆ ಸಿಂಪಲ್ಲಾಗಿ ನಾವೇನು ಭಿನ್ನರಾಶಿ ರೂಪ ಒಳಗೆ ಈ ರೀತಿನ ಬರಿತೀವಿ ನಾವು. ಈ ರೀತಿ ಇರೋದನ್ನು ಈ ರೀತಿ ಬರಿತೀವಿ ಅಷ್ಟೇ. ಕೆಲವೊಂದು ಜನ ಗೊತ್ತಿರೋಲ್ಲ ಅದಕ್ಕೆ ಹೇಳಿರೋದು. ಮ್ಯಾಕ್ಸಿಮಮ್ ಜನಗಳಿಗೆ ಗೊತ್ತಿರುತ್ತೆ ನೋಡಿ. 16 ಇಂಟು ಏನು 16:2/3 ಇದೆಯಲ್ಲ, ಇದನ್ನ ಯಾವ ರೀತಿ ಇರುತ್ತೆ ಇದು ಆ್ಯಕ್ಚುಲಿ ಆಗಿ ಹೇಳ್ಬೇಕಂದ್ರೆ ಪ್ಲಸ್ 2/3 ಇರುತ್ತೆ. 1/6 ವ್ಯಾಲ್ಯೂ ಎಷ್ಟು ಬಂತು ಇಷ್ಟು ಐತಿ. ಇದಕ್ಕೆ ನಾವೇನು 5ಇಂದ ಮಲ್ಟಿಪ್ಲಿಕೇಶನ್ ಮಾಡಿವಲ್ಲ, ಇಲ್ಲಿನೂ ಏನು 5ಇಂದ ನಾವು ಮಲ್ಟಿಪ್ಲೈ ಮಾಡಬೇಕು. ಇದು ಪರ್ಸೆಂಟೇಜ್ ಇದ್ದೇ ಇರುತ್ತೆ. 5ಇಂದ ಮಲ್ಟಿಪ್ಲೈ ಮಾಡಬೇಕು. ಇನ್ನು 5ನ ಒಳಗೆ ತೊಗೊಂಬರಿ ಅಂದರೆ ಮಲ್ಟಿಪ್ಲೈ ಮಾಡಿ ಒಳಗಿರುವಂಥ ಘನಗಳಿಗೆ ಏನು ಮಲ್ಟಿಪ್ಲೈ ಮಾಡಿ. ಎಷ್ಟು ಬರುತ್ತೆ 16 5 80 5 2 ಪ್ಲಸ್ಕ್ಕೆ ಪ್ಲಸ್ 5 2 10 10/3 ಇದು ಪರ್ಸೆಂಟೇಜ್ ವ್ಯಾಲ್ಯೂ. ಇನ್ನೂ ಬಿಡಿಸಿ ಬರಿಬೇಕಪ್ಪ ಅಂತ ಹೇಳಿದರೆ 80ಕ್ಕೆ 80 ಪ್ಲಸ್ 10 ನಾವು ಯಾವ ರೀತಿ ಬಿಡಿಸಿ ಬರ್ಬೋದು, ಇನ್ನು 10ನ 9 ಪ್ಲಸ್ 1 ಅಂತ ಬರೀಬೋದಲ್ಲ, 2 ಒಂದೇ 9/3 ಪ್ಲಸ್ 1 9 ಪ್ಲಸ್ 1/3 ನೋಡಿ. /3 ಇದೆ, ಇದು /3 ಇದೆ. ಇದನ್ನು ನಾವು ಸರಳ ರೀತಿಯಾಗಿ ಹೇಗೆ ಬರಿಬೋದು, ಇದನ್ನು ನಾವು 9 ಪ್ಲಸ್ 1/3ನ ಈ ರೀತಿ ಬರಿಬೋದಲ್ವ ನೋಡಿ. 9/3 ಪ್ಲಸ್ 1/3 ಈ ರೀತಿ ಬರಿಬೋದಲ್ವ. ಯಾವ್ದಾದ್ರು ತಪ್ಪಾಗತ್ತೇನು ಇಲ್ಲ. ಇದ್ರ ಎಲ್ ಸಿ ಎಮ್ ಸೇಮ್ ಇದೆ. ಒಳ್ಳೆ ನಾವು ಹೇಗೆ ಬರಿಬೋದು 1/9 ಪ್ಲಸ್ 1/3 ಆನ್ಸರ್ ಅದೇ ಬರುತ್ತೆ. ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ಇದನ್ನು ಈ ರೀತಿ ಬರೀ ನಾವು ಇಲ್ಲಿ 9/3 ಪ್ಲಸ್ 1/3 9/3 ಅಂತಂದರೆ ಆನ್ಸರ್ ಎಷ್ಟು ಬರುತ್ತೆ 3 ಅಂದರೆ 3 3ಲೇ ಕಟ್ತಾ ಹೋಗುತ್ತಲ್ಲ, ಕಟ್ತಾ ಹೋಗೋದನ್ನು ಕಟ್ತಾ ಹೊಡೀರಿ. ಎಷ್ಟು ಬಂತು ಆನ್ಸರ್ 3. ಇವಾಗ ನೋಡಿ 80 ಪ್ಲಸ್ 3 ಎಷ್ಟಾಗುತ್ತೆ 83. ಇಲ್ಲೇ ಮುಂದೆ ಬರಿತೀನಿ. 80 ಪ್ಲಸ್ 3 83 83 ಪ್ಲಸ್ 1/3 1/3 ಪರ್ಸೆಂಟೇಜ್ ನೋಡಿ. ಇದು ಯಾವ ರೀತಿ ಬಂತು ಅದನ್ನು ಭಿನ್ನ ರಾಶಿ ರೂಪ ಒಳಗೆ ಬರೀರಿ. ಅದನ್ನು ಎಷ್ಟು ಬರುತ್ತೆ ಆನ್ಸರ್ ಕಾಣುತ್ತಾ ಇಲ್ಲೋ ನಿಮಗೆ, ಇಲ್ಲಿ ಮೇಲೆ ಬರೀತೀನಿ ನೋಡಿ. ಇದನ್ನೇ ಇರೋದನ್ನು 5/6 80 ಪ್ಲಸ್ 10/3 ಪರ್ಸೆಂಟೇಜ್ 80ಕ್ಕೆ 80 9/3 ಪ್ಲಸ್ 1/3 ಈ ರೀತಿ ಬರಿಬೋದಲ್ಲ. ಯಾವುದೇ ರೀತಿ ನಮಗೆ ವ್ಯತ್ಯಾಸ ಆಗೋದಿಲ್ಲ. 3 3 ಕಟ್ತಾ ಹೋಗ್ತಾರೆ, ಕಟ್ತಾ ಹೊಡ್ರಿ. ಎಷ್ಟು ಬಂತು ಆನ್ಸರು 3. 80 ಪ್ಲಸ್ 3 83 ಪ್ಲಸ್ 1/3 ಪರ್ಸೆಂಟೇಜ್ ನೋಡಿ. ಇದನ್ನು ಈಗ ಭಿನ್ನ ರಾಶಿಗೆ ನೀವು ಕನ್ವರ್ಟ್ ಮಾಡಿ ಏನು ಹೇಳಿ ಆನ್ಸರ್ ಎಷ್ಟು ಬರುತ್ತೆ ಹೇಳಿ. 83ಕ್ಕೆ 83 ಇಲ್ಲಿ ಪ್ಲಸ್ ಇದ್ದರೆ ಯಾವಾಗಲೇನು ಇಷ್ಟು ಬರೆಯುತ್ತೆ 1/3 83 1/3 ಪರ್ಸೆಂಟೇಜ್ ವ್ಯಾಲ್ಯೂ. ಸಿಂಪಲ್ ಏನಿಲ್ಲ, ಏನು
ಇಲ್ಲಿ 1/6 ವ್ಯಾಲ್ಯೂ 16:2/3 ಇದೆಯಲ್ಲ, ಅದಕ್ಕೇನೈತಿ 5/6 ಅಂದರೆ 5ಇಂದ ಮಲ್ಟಿಪ್ಲಿಕೇಶನ್ ಮಾಡಿವಲ್ಲ ಅದೇ ರೀತಿಯನ್ನು ಮಲ್ಟಿಪ್ಲಿಕೇಶನ್ ಮಾಡಿ. 1/6 16:2/3 ಇದೆಯಲ್ಲ, ಇಲ್ಲಿ ನಾವು 5ಇಂದ ಮಲ್ಟಿಪ್ಲಿಕೇಶನ್ ಮಾಡಿವಲ್ಲ, ಇದಕ್ಕೂ ಏನೈತಿ 5ಇಂದ ಮಲ್ಟಿಪ್ಲೈ ಮಾಡಿ. ಎಷ್ಟಾಗುತ್ತೆ? 5/6 = 16 ಎಷ್ಟಾಗುತ್ತೆ? 16 80, 5 2 10 /3. ಕಟ್ತಾ ಹೋಗ್ತಿದ್ರ ಕಟ್ತಾ ಹೊಡೀರಿ. 3 1 3 ಆಗುತ್ತೆ. ಎಷ್ಟು ಉಳಿತೈತೆ? 1 ಉಳಿತೈತಲ್ಲ, ಉಳಿದಿರೋದನ್ನು 1:3 ಬರ್ರಿ. ಇಲ್ಲಿ ಎಷ್ಟು ಉಳಿತೈತೆ ಅದು 80. ನೀನು ಎರಡನ್ನ ಕೂಡಿಸಿ 2 ಮಾಡಿಕೆಸ ಬರ್ರಿ. ಎಷ್ಟು? 83 ಇಷ್ಟಕ್ಕೆ ಇಷ್ಟು 1/3%. ಇಷ್ಟೇ ಆನ್ಸರ್, ಏನಿಲ್ಲ. ಇಷ್ಟೆಲ್ಲ ರಾಮಾಯಣಗಳು ಏನು ಮಾಡೋದು ಅವಶ್ಯಕತೆ ಇಲ್ಲ. ಸಿಂಪಲಾಗಿದೆ, ನಿಮಗೆ ಅರ್ಥ ಆಗಲ್ಲ ಅಂತ ಬರೆದಿರೋದು. ಸಿಂಪಲಾಗಿ ಇಷ್ಟು ಮಾಡಿದರೆ ನಿಮಗೆ ಸಾಕು. ಇದು ನೋಟ್ ಮಾಡ್ಕೊಳ್ಳಿ ನೀವು. ಇಲ್ಲ ಡೈರೆಕ್ಟಾಗಿ ಬರೀತೀನಿ ಇಲ್ಲಿ. ಎಷ್ಟು? 5/6 ವ್ಯಾಲ್ಯೂ ಎಷ್ಟು ಬಂತು? 83:1/3%. ನೋಟ್ ಮಾಡ್ಕೊಳ್ಳಿ. ಅದೇ ರೀತಿ 1/7 ಫ್ರ್ಯಾಕ್ಷನ್ ವ್ಯಾಲ್ಯೂ ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಬರ್ತೇಳಿ? 14:28%. ಹೌದಲ್ಲ? ಇದೇ ರೀತಿ ಇವೇನು 2/7 2ರಿಂದ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಎಷ್ಟಾಗುತ್ತೆ? 2 14 28 28 2 ಎಷ್ಟಾಗುತ್ತೆ? 56 ಇದೆಯಲ್ಲ, ಇಷ್ಟೇ ಇದೆ ಆನ್ಸರ್. ಇದನ್ನು ನಾವು ಈ ರೀತಿ ನಾವು ಫ್ರ್ಯಾಕ್ಷನ್ ವ್ಯಾಲ್ಯೂನ ಪರ್ಸೆಂಟೇಜ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡೋಕ್ಕೆ ಕಲಿಬೇಕು. ಅದೇ ರೀತಿ ನೋಡಿ 1/8 ಫ್ರ್ಯಾಕ್ಷನ್ ವ್ಯಾಲ್ಯೂ ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಹೇಳಿ? 1/8 12.5%. ಹೌದಲ್ಲ? ನೋಡಿ ಇದೇ ರೀತಿ ನೋಡಿ. ಇದು ಭಾಳ ಇಂಪಾರ್ಟೆಂಟ್. 3/8 ಫ್ರ್ಯಾಕ್ಷನ್ ವ್ಯಾಲ್ಯೂನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ ಎಷ್ಟಾಗುತ್ತೆ ನೋಡಿ? 12.5 × 3 37.5%. 12 3 36, 5 3 15. ಇದು ಪಾಯಿಂಟ್ 1 ಇದೆಯಲ್ಲ, ಇಲ್ಲಿ ಒಂದು ಸಂಖ್ಯೆ ಆದಮೇಲೆ ಪಾಯಿಂಟ್ ಇದೆ, ಇಲ್ಲಿ ಒಂದು ಸಂಖ್ಯೆ ಆದ ಪಾಯಿಂಟ್ ಇದೇನೈತೆ ಇದಕ್ಕೆ ಪ್ಲಸ್ ಆಗುತ್ತೆ. 37.5 ಮಲ್ಟಿಪ್ಲಿಕೇಶನ್ ಮಾಡಿ ನೋಡಿ ನೀವು. ಎಷ್ಟು? 12.5 × 3 3 5 15 ಕೈಲಿ ಬಂತು 1 5 3 2 6 1 7 3 3. ಒಂದು ಸಂಖ್ಯೆ ಆದಮೇಲೆ ಪಾಯಿಂಟ್ ಇದೆಯಲ್ಲ, ಮಲ್ಟಿಪ್ಲಿಕೇಶನ್ ಮಾಡಿದ ಮೇಲೆ ಒಂದು ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್. ಇಷ್ಟು ಇದೇ ರೀತಿ ಇವು ತುಂಬ ಇಂಪಾರ್ಟೆಂಟ್ ಇದು ಫ್ರ್ಯಾಕ್ಷನ್ ವ್ಯಾಲ್ಯೂ. ಇದನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ಕ್ವಶನ್ನಲ್ಲಿ ಇದು ಜಾಸ್ತಿ ಬರುತ್ತೆ. 8/3 ಫ್ರ್ಯಾಕ್ಷನ್ ವ್ಯಾಲ್ಯೂ. 5/8 ಫ್ರ್ಯಾಕ್ಷನ್ ವ್ಯಾಲ್ಯೂದು ಪರ್ಸೆಂಟೇಜ್ ವ್ಯಾಲ್ಯೂ ಅಷ್ಟೇ ನೋಡಿ. ಅದೇ ರೀತಿ 12.5 × 5 12 60, 5 25 ಅಂದರೆ 62.5%. 7/8 ಇವು ಇಂಪಾರ್ಟೆಂಟ್ ಇವು ಫ್ರ್ಯಾಕ್ಷನ್ ವ್ಯಾಲ್ಯೂ. 7/8 ಅಂದರೆ 12 7 84, 7 35 ಅಂದರೆ 84 + 3 87 87.5%. ಮಲ್ಟಿಪ್ಲಿಕೇಶನ್ ಮಾಡಿ ನೋಡಿ, ಆಗಲೇ ಹೇಳಿದ್ದೀನಲ್ಲ ಅದೇ ರೀತಿ. ಇವಾಗ ನೆಕ್ಸ್ಟ್ 1/9 ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಬರ್ತೇಳಿ?
ಇದು ತುಂಬ ಈಸಿ ಇದೆ, ಎಲ್ಲರಿಗೂ ಇದು ಸಡನ್ನಾಗಿ ಈಸಿಲಿ ಮೆಮೊರೇಬಲ್ ಆಗುತ್ತೆ, ಈಸಿಲಿ ರಿಮೆಂಬರ್ ಆಗುತ್ತೆ ಇದು. 1/9 ಫ್ರ್ಯಾಕ್ಷನ್ ವ್ಯಾಲ್ಯೂ ಪರ್ಸೆಂಟೇಜಲ್ಲಿ ಎಷ್ಟು ಬರುತ್ತೆ? 11:1/9%. ಇದೇ ಸಿಂಪಲಾಗಿ ಇನ್ನೂ ಬರೆಯಬೇಕಂದ್ರೆ 11.11%. 2/9 ಫ್ರ್ಯಾಕ್ಷನ್ ಮಾಡಿದ್ದು ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಿದರೆ 22:2/9. ಸಿಂಪ್ಲಿ ಮಲ್ಟಿಪ್ಲೈ ಮಾಡಿ ಅಷ್ಟೇ, ಮತ್ತೇನಿಲ್ಲ ಇದರಲ್ಲಿ. ಅಂದರೆ 22.22%. 5/9 ಫ್ರ್ಯಾಕ್ಷನ್ ವ್ಯಾಲ್ಯೂ 55:5/9%. ಅದೇ ರೀತಿ 55.55%. ಸಿಂಪಲಾಗಿ ನೋಟ್ ಮಾಡ್ಕೊತ ಹೋಗ್ರಿ. ಒನ್ ಬೈ 9 ಆಯಿತು. ಇವಾಗ 1/10. 1/10 ಫ್ರ್ಯಾಕ್ಷನ್ ವ್ಯಾಲ್ಯೂನ ಪರ್ಸೆಂಟಲ್ಲಿ ಕನ್ವರ್ಟ್ ಮಾಡಿದರೆ 10%. ಅಂದರೆ 3/10 ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ? 30%. 7/10 ಫ್ರ್ಯಾಕ್ಷನ್ ವ್ಯಾಲ್ಯೂನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದರೆ 70%. ಇದು ತುಂಬ ಸಿಂಪಲ್ ಆಗಿದೆ, ಎಲ್ಲರಿಗೂ ಅರ್ಥ ಆಗುತ್ತೆ. ನೆಕ್ಸ್ಟ್ 1/11 ಫ್ರ್ಯಾಕ್ಷನ್ ವ್ಯಾಲ್ಯೂ, ಇದ್ರ ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಹೇಳಿ? 1/11 1/9 ತುಂಬ ಸಿಂಪಲ್ ಆಗಿದೆ. 9:1/11%. ಇದು ಇನ್ನೂ ಸಿಂಪಲಾಗಿ ಏನು ಸಿಂಪ್ಲಿಫಿಕೇಷನ್ ಮಾಡಿ ಬರೆದ್ರೆ 9.09%. ಅದೇ ರೀತಿ ಮಲ್ಟಿಪ್ಲೈ ಮಾಡೋದು ಎಷ್ಟು? 5/11 ಇದು ಎಷ್ಟಾಗುತ್ತೆ ಹೇಳಿ? ಫ್ರ್ಯಾಕ್ಷನ್ ಹೇಳೋದು ಪರ್ಸೆಂಟೇಜಲ್ಲಿ 5/11 5/9 ಎಷ್ಟು? 5/11% ಈಕ್ವಲ್ ಟು ಇದನ್ನೇ ಈ ರೀತಿ ಬರೆದ್ರೆ 5/9 5.45%. ಅದೇ ರೀತಿ 6/11 ಫ್ರ್ಯಾಕ್ಷನ್ ವ್ಯಾಲ್ಯೂನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದರೆ 6/54 44 ಇದನ್ನೇ ಸಿಂಪಲಾಗಿ ಏನು ಸಿಂಪ್ಲಿಫಿಕೇಷನ್ ಮಾಡಿ ಬರೆದ್ರೆ 54.54%. ಅದೇ ರೀತಿ 1/12 ಫ್ರ್ಯಾಕ್ಷನ್ ವ್ಯಾಲ್ಯೂ 1/12 ಅದ್ರ ಫ್ರ್ಯಾಕ್ಷನ್ ವ್ಯಾಲ್ಯೂ ಪರ್ಸೆಂಟೇಜಲ್ಲಿ ಎಷ್ಟು ಬರುತ್ತೆ ಹೇಳಿ? 1/12 ಎಷ್ಟು ಬರುತ್ತೆ? 8:1/3%. ಒನ್ ಬೈ 12 ಫ್ರ್ಯಾಕ್ಷನ್ ವ್ಯಾಲ್ಯೂ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ ಎಷ್ಟು ಬರುತ್ತೆ? 8:1/3%. ಹೌದಲ್ವ? ನೋಡಿ, ಯಾವುದೇ ಒಂದು ಸಂಖ್ಯೆಯಿಂದ ಮಲ್ಟಿಪ್ಲಿಕೇಷನ್ ಮಾಡಿ, ಏನು ಇಲ್ಲಿ LHS ಅಲ್ಲಿ ಮಲ್ಟಿಪ್ಲಿಕೇಷನ್ ಮಾಡಿದರೆ RHS ಅಲ್ಲಿನೂ ಮಲ್ಟಿಪ್ಲಿಕೇಷನ್ನ ನಾವು ಮಾಡಬೇಕು ಅದೇ ಸಂಖ್ಯೆಯಿಂದ. ನೋಡಿ 5/12 ಫ್ರ್ಯಾಕ್ಷನ್ ವ್ಯಾಲ್ಯೂನ ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್? 8×5 40 3 41.2/3%. ಹೇಗೆ ಬಂತು ಗೊತ್ತಾಯ್ತಲ್ಲ ನಿಮಗೆ? 8:1/3%ಕ್ಕೆ 5ಇಂದ ಮಲ್ಟಿಪ್ಲಿಕೇಷನ್ ಮಾಡಿ. ಇದನ್ನ ಹೇಗೆ ಬರೀಬೋದು ನೀವು? 8 + 1/3 ಇಂಟು 5ನ ಒಳಗಡೆ ಮಲ್ಟಿಪ್ಲಿಕೇಷನ್ ಮಾಡಿ. 5 8 40 ಪ್ಲಸ್ಸಿಗೆ ಪ್ಲಸ್ 5 1 5/3 ಪರ್ಸೆಂಟೇಜ್. ಇನ್ನು ಯಾವ ರೀತಿ ಬರೋ? 40 + 5/3ನೇ ನಾವು ಕಡ್ತಾ ಹೊಡೆದ್ರೆ ಎಷ್ಟು ಬರುತ್ತೆ? ಅದನ್ನೈತಿ 5/3 ಹೇಗೆ ಬರಿಬೋದು ನಾವು? 5/3ನ
3/3 ಪ್ಲಸ್ 2/3. ಈಗ ಬರೀಬೋದಲ್ಲ, ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ ನಮಗೆ. ಎಲ್ ಸಿ ಎಮ್ ಅಂತೂ 3 ಇದೆ, 3 + 2/3 ಆನ್ಸರ್ ಅಷ್ಟೇ ಬರುತ್ತೆ, 5/3 ಬರುತ್ತೆ. 3/3 ಪ್ಲಸ್ 2/3 ಪರ್ಸೆಂಟೇಜ್ ನೋಡಿ. 3/3 ಒಂದು 3/3 ಕ್ಯಾನ್ಸಲ್ ಆಗಿಬಿಡುತ್ತೆ. ಎಷ್ಟು ಬರುತ್ತೆ ಆನ್ಸರ್? 1. ಇವಾಗ 40 + 1 ಪ್ಲಸ್ ಮಾಡಿ. 41 ಎಷ್ಟು ಬಂತು? 41 + 2/3. ಇದು ಇವಾಗ ಹಿಂಗಿರೋದನ್ನ ನೀವು ಫ್ರ್ಯಾಕ್ಷನ್ ವ್ಯಾಲ್ಯೂ ಕನ್ವರ್ಟ್ ಮಾಡೋದನ್ನ ನಿಮಗೆ ಗೊತ್ತಿದೆ. ಸಿಂಪಲ್ಲಾಗಿ ಫ್ರ್ಯಾಕ್ಷನ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿ, ಏನು ಭಿನ್ನ ರಾಶಿ ರೂಪಕ್ಕೆ ಇದನ್ನು ಕನ್ವರ್ಟ್ ಮಾಡಿ. 41/2/3 ಪರ್ಸೆಂಟೇಜ್ ಎಷ್ಟು ಬಂತು ಆನ್ಸರ್? 41/2/3 ಪರ್ಸೆಂಟೇಜ್ ಅಷ್ಟೇ. ಇದು ರೀತಿ ಇಷ್ಟೆಲ್ಲ ಮಾಡೋದನ್ನು ನೀವು ಬಿಡಬೇಕು. ಇದನ್ನೆಲ್ಲ ನೀವು ಮೈಂಡಲ್ಲೇ ಮಾಡಬೇಕು ಸಿಂಪಲ್ಲಾಗಿ. 5 × 8 40 ಬರೀತೀರಾ. 5 5/3 ಇದೆ ಅಲ್ಲ, 3 3 ಹೋಗುತ್ತಾ? 3 3 ಹೋಯ್ತು. ಎಷ್ಟು ಉಳೀತು? 2 ಉಳೀತು. ಇಷ್ಟು 3. ಇಷ್ಟೇ ಸಿಂಪಲ್. ಇಲ್ಲೇನು ಉದುರಿತೈತಲ್ಲ ಈ ಸಂಖ್ಯೆನ, ಇಲ್ಲೇನು ಬಂದಿರ್ತೈತಲ್ಲ ಆ ಸಂಖ್ಯೆಗೆ 2 ಪ್ಲಸ್ಸನ್ನು ಮಾಡಿ ಕೂಡಿಸ್ರಿ. ಎಷ್ಟು ಬರುತ್ತೆ? 41. ಇಷ್ಟು /3. ಇಷ್ಟೇ ಸಿಂಪಲ್ ಆನ್ಸರ್. ಇಷ್ಟೆಲ್ಲ ಮಾಡೋದೇನು ಬೇಕಾಗಿಲ್ಲ, ಅವಶ್ಯಕತೆ ಏನಿಲ್ಲ. ಅರ್ಥ ಮಾಡ್ಕೊಳ್ಳಿ. ಮುಂದೆ ಏನು ನೀವೇ ಭಾಳ ಜಲ್ದಿ ಆನ್ಸರ್ನ ತೆಗಿತೀರಿ ನೀವೇ. ಅದೇ ರೀತಿ ನೋಡಿ, 7/12 ಫ್ರ್ಯಾಕ್ಷನನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿ ಎಷ್ಟಾಗುತ್ತೆ? 7 × 8 = 56 ಅಂತೂ ಬರುತ್ತೆ. 7 × 7 ಎಷ್ಟು? 7/3 ಪರ್ಸೆಂಟೇಜ್. ಕಟ್ತಾ ಬಿಡ್ರಿ, ಎಷ್ಟಾಗುತ್ತೆ? 3 × 3 2 6 ಎಷ್ಟು ಉಳಿತೈತಿ? 7 6 ಹೋಯ್ತು ಅಂದರೆ 1. 2:1/3. ಇದೇನು 2 ಇದೆಯಲ್ಲ, ಇದನ್ನು 56ಕ್ಕೆ ಆ್ಯಡ್ ಮಾಡಿ, ಸಿಂಪಲಾಗಿ ಪ್ಲಸ್ ಮಾಡಿ. ಅದೇ ಆನ್ಸರ್. 56ಕ್ಕೆ 2 ಕೂಡಿಸಿದ್ರೆ 58. 58:1/3 ಪರ್ಸೆಂಟೇಜ್. 7/12 ಪರ್ಸೆಂಟೇಜ್ ವ್ಯಾಲ್ಯೂ 58:1/3 ಪರ್ಸೆಂಟೇಜ್. ಇಷ್ಟ ಏನಿರೋದಿಲ್ಲ ಇದರಲ್ಲಿ. ನೆಕ್ಸ್ಟ್ ಹೋಗೋಣ. (1/14) ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಹೇಳಿ? 7:1/7 ಪರ್ಸೆಂಟೇಜ್. 5/14 ಅಂತ ಹೇಳಿದರೆ 5 35. 5:5/7 ಪರ್ಸೆಂಟೇಜ್. 7ಇಂದ 5 ಕಟ್ತಾ ಹೋಗೋದಿಲ್ಲ, ಅದಕ್ಕೆ ಅದನ್ನ ಅಷ್ಟೇ ಇಟ್ಟಿರೋದು. ಮತ್ತು ನೆಕ್ಸ್ಟ್ 1/15. 1/15 ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು? 6:2/3 ಪರ್ಸೆಂಟೇಜ್. 1/15 ಪರ್ಸೆಂಟೇಜ್ ವ್ಯಾಲ್ಯೂ 6:2/3 ಪರ್ಸೆಂಟೇಜ್. 2/15 ವ್ಯಾಲ್ಯೂ 15 ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಬರ್ತೀವಿ ಹೇಳಿ? 12.12:4/3. ಒಂದು ಕಡ್ತಾ ಹೊಡೆದ್ರೆ ಎಷ್ಟು ಬರುತ್ತೆ? 13:1/3 ಪರ್ಸೆಂಟೇಜ್. ಹೌದಲ್ವ? ಚೆಕ್ ಮಾಡಿ. ಅದೇ ರೀತಿ ನೋಡಿ, 4/15 ಫ್ರ್ಯಾಕ್ಷನ್ ವ್ಯಾಲ್ಯೂನ ಪರ್ಸೆಂಟೇಜ್ ವ್ಯಾಲ್ಯೂಯಲ್ಲಿ ಕನ್ವರ್ಟ್ ಮಾಡಿ. 6×4 = 24 ಎಷ್ಟು?
24. 4 ಇಡ್ಲಿ 8, 8/3 ಕಟ್ತಾವ್ರಿ ಎಷ್ಟು 3 2 ಎಷ್ಟು ಉಳಿತು 2/3 ಎಷ್ಟು. ಇದನ್ನು ಈ 2ನ 24ಕ್ಕೆ ಆ್ಯಡ್ ಮಾಡಿ ಅಷ್ಟೇ. ಎಷ್ಟಾಗುತ್ತೆ 26. 26/2/3%. ಇಷ್ಟೇ ಸಿಂಪಲ್ ಆಗಿ. ಏನು ಅದನ್ನು ನೀವು ಮೈಂಡಲ್ಲಿ ಮಾಡೋದನ್ನು ಕಲೀರಿ ಅಷ್ಟೇ. ನೆಕ್ಸ್ಟ್ ನೋಡಿ 1/16 ವ್ಯಾಲ್ಯೂ ಎಷ್ಟು ಬರುತ್ತೆ ಪರ್ಸೆಂಟೇಜಲ್ಲಿ 6:1/4%, ಅಂದರೆ 6.25%. 5/16ನ ಪರ್ಸೆಂಟೇಜ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿ ಎಷ್ಟು ಬರುತ್ತೆ ನೋಡಿ 31:1/4% ಬರುತ್ತೆ. ಮಾಡಿದ್ರಲ್ವ ಬರುತ್ತೆ ಅಲ್ವಾ ನೋಡಿ. 5×30 ಇಂಟು 5/4 ಅಂದರೆ 4. 5/4 ಅಂತಂದರೆ ಎಷ್ಟು 1 ಉಳಿತೈತಿ. 1:4 1/4 31:1/4. 5×30 5/4 ಆಗುತ್ತೆ. 4 4 4 1 ಹೋಯಿತು. ಇನ್ನು ಉಳಿದಿದ್ದೆಷ್ಟು 1/4 ಅಂದರೆ 2 ಕೂಡಿಸಿದರೆ 31:1/4. ನೆಕ್ಸ್ಟ್ ನೋಡಿ 1/17 ಅಂತೂ ಅಷ್ಟು ಇಂಪಾರ್ಟೆಂಟ್ ಇಲ್ಲ. 1/18 ಇದ್ರಾಗ ಅಷ್ಟೊಂದು ಬರೋದಲ್ಲ. 1/20 ನೋಡಿ. 1/20 ಫ್ರ್ಯಾಕ್ಷನ್ ವ್ಯಾಲ್ಯೂ ಪರ್ಸೆಂಟೇಜಲ್ಲಿ 5%. ಹೌದಲ್ಲ, ನಿಮಗೆ ಗೊತ್ತಿದೆ. ಒನ್ ಬೈ 20 ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು 5%. 5/20 ಅಂದರೆ ಎಷ್ಟು 25%. ಇಲ್ಲೇ ನೋಡ್ಬೋದು ನೀವು 5 ಅಂದರೆ 5 4 ಅಂದರೆ 1/4. 1/4 ಫ್ರ್ಯಾಕ್ಷನ್ ವ್ಯಾಲ್ಯೂ 25. ನೆಕ್ಸ್ಟ್ ಇದನ್ನು ಸಿಂಪಲ್ ಆಗಿದೆ, ನೀವು ಮಾಡ್ತೀರಿ 1/20 ಇದೆಲ್ಲ. ನೆಕ್ಸ್ಟ್ 1/25 ಇದ್ರ ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟಿದೆ 1/25. ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು 1/25 4%. 3/25 ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಬರುತ್ತೆ 3/25 ಪರ್ಸೆಂಟೇಜ್ ವ್ಯಾಲ್ಯೂ. 4 3 12 4ಕ್ಕೆ 4 4% ಇಂಟು 3 4 3 12%. 7/25 ಫ್ರ್ಯಾಕ್ಷನ್ ವ್ಯಾಲ್ಯೂನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿ. 7/25 4 7 28%. ನೆಕ್ಸ್ಟ್ 1/30 1/30 ಅಂತ ಹೇಳಿದರೆ ಎಷ್ಟು 1/30 ಫ್ರ್ಯಾಕ್ಷನ್ ವ್ಯಾಲ್ಯೂದು ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಬರುತ್ತೆ ಎಷ್ಟು ಹೇಳಿ ನೋಡೋಣ. 1/30 ಫ್ರ್ಯಾಕ್ಷನ್ ವ್ಯಾಲ್ಯೂ 3.33% ಅಥವಾ 3:1/3% ಅಥವಾ 3.33%. 2/30 ಎಷ್ಟು ಬರುತ್ತೆ 6:2/3% ಅಂದರೆ 6.66%. ಇದೇ 2/30 ಅಂದರೆ 1/15 1/15 ಫ್ರ್ಯಾಕ್ಷನ್ ವ್ಯಾಲ್ಯೂ 6:2/3 6.66%. 30 ಆಯಿತು. ನೆಕ್ಸ್ಟ್ 1/40 1/40 ಫ್ರ್ಯಾಕ್ಷನ್ ವ್ಯಾಲ್ಯೂದು ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಬರುತ್ತೆ ಹೇಳಿ. ಸಿಂಪಲ್, ತುಂಬ ಇದು ಭಾಳ ಇಂಪಾರ್ಟೆಂಟ್. ಇದು 2.5 ಎಲ್ಲದರಲ್ಲಿ ಜಾಸ್ತಿ ಕೇಳ್ತಾನೆ ಇದನ್ನು. 1/40 ಆಗ್ಬಾರ್ದು 3/8 5/8 1/8 1/12 1/25 1/20
1/5 ಇವೆಲ್ಲ ಭಾಳ ಇಂಪಾರ್ಟೆಂಟ್. ಅದೇ ರೀತಿ ನೋಡಿ 7/40 ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಹೇಳಿ ನೋಡಿ. 7 ಇಂಟು 2.5 ಮಾಡಿ, ಮಲ್ಟಿಪ್ಲೇಷನ್ ಮಾಡಿ, ಎಷ್ಟು ಬರುತ್ತೆ? 25 × 175. ಒಂದು ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ ಇದೆಯಲ್ಲ, ಒಂದು ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ ನೋಡಿ. 2.5% ಇಂಟು 7. ಇದನ್ನು ಪಾಯಿಂಟ ನೀವು ಒಂದು ಸೆಕೆಂಡಿಗೆ ಮರ್ತು ಬಿಡಿ. ಎಷ್ಟಾಗುತ್ತೆ ಹೇಳಿದು? 25 ಇಂಟು 7 ಮಲ್ಟಿಪ್ಲಿಕೇಶನ್ ಮಾಡಿ, ಈಸಿ ಆಗುತ್ತೆ ನಿಮಗೆ. ಎಷ್ಟು? 25 × 175 ಎಷ್ಟಾಗುತ್ತೆ? 175. ಮೊದಲು ಒಂದು ಇಲ್ಲಿ ಪಾಯಿಂಟ್ ಇತ್ತಲ್ಲ, ಒಂದು ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ ಇತ್ತಲ್ಲ, ಅದೇ ಪಾಯಿಂಟ್ನ ಯಾವ್ದು ಇಟ್ಟಿದ್ದು ಒಂದು ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ ಇಟ್ಬಿಡಿ, ಅದೇ ಆನ್ಸರ್ ಬರುತ್ತೆ. ಮತ್ತು ಏನಿಲ್ಲ ಇದರಲ್ಲಿ. (9/40) ಅಂದರೆ 25 ಇಂಟು 9 ಎಷ್ಟಾಗುತ್ತೆ? 225. ಎಷ್ಟು? 225%. ಒಂದು ಸಂಖ್ಯೆ ಆದಮೇಲೆ 2.5 ಇಲ್ಲ, ಒಂದು ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ ಇದೆಯಲ್ಲ, ಅದೇ ರೀತಿ ಒಂದು ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್, 22.5%. ಇನ್ನು ಲಾಸ್ಟ್ ಉಳಿದಿರೋದೇನು? 1/50. 1/50 ಫ್ರ್ಯಾಕ್ಷನ್ ವ್ಯಾಲ್ಯೂ ಪರ್ಸೆಂಟೇಜಲ್ಲಿ ಎಷ್ಟು? 2%. 4/50 ಅಂತ ಹೇಳಿದರೆ ಎಷ್ಟು ಬರುತ್ತೆ? ಯಾಕೆ ಹೇಳಿ? 8%. ಇವೆಲ್ಲ ಸಿಂಪಲ್ ಆಗಿವೆಲ್ಲ, ನಿಮ್ಗೆ ಅರ್ಥ ಆಗ್ತವೆ. 6/50 ಅಂದರೆ 12%. ಇವೆಲ್ಲ ನಿಮಗೆ ಅರ್ಥ ಆಗ್ತವೆ, ಏನು ಅಷ್ಟೊಂದಿಲ್ಲ. ಇನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ನೀವು. ಮತ್ತು ನೆಕ್ಸ್ಟ್ ನೋಡೋಣ. ಇನ್ನೂ ಒಂದು ನೋಡಿ, 23/40. ಇದನ್ನು ನೀವು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ ನೋಡಿ ಎಷ್ಟಾಗುತ್ತೆ. ಕರೆಕ್ಟಾಗಿ ವಿಸಿಬಲ್ ಆಗುತ್ತಲ್ಲ 23. 23/40ನ ಪರ್ಸೆಂಟೇಜ್ ವ್ಯಾಲ್ಯೂ ಕನ್ವರ್ಟ್ ಮಾಡಿ ನೋಡಿ ಎಷ್ಟಾಗುತ್ತೆ. ಮಾಡಿ ನೋಡಿ. ಮಾಡಿದ್ರಾ? ಮಾಡಿ. ನೋಡಿ 23 ನಾವು ಇನ್ನು ಯಾವ ರೀತಿ ಬರ್ಕೋಬೋದು? ಸಿಂಪಲಾಗಿ ನೋಡಿ, 23 ನಾವು ಬಿಡಿ ಬಿಡಿಸಾಗಿ ಬರ್ಕೊಳ್ಳಿ. 20 + 3 / 40. 20 + 3 / 40, 23/40 ಎರಡು ಒಂದೇ, ಏನು ವ್ಯತ್ಯಾಸ ಇಲ್ಲ. ಅದೇ ನೋಡಿ, ಇವಾಗ 20/40 ಇದೆಯಲ್ಲ, 40ನ ಇದಕ್ಕೂ ಮಾಡಿ, ಏನು ಇದಕ್ಕೂ ಡಿವೈಡ್ ಮಾಡಿ, ಇದಕ್ಕೂ ಡಿವೈಡ್ ಮಾಡಿ, ಸಪ್ರೇಟ್ ಮಾಡ್ಕೊಂಬಿಡಿ. 40 ಇವಾಗ ನೋಡಿ ಸಿಂಪಲ್ಲಾಗಿ ಇದನ್ನು ಕಟ್ತಾ ಬಿಡ್ರಿ. ಎಷ್ಟಾಗುತ್ತೆ? 21 22 ಎಷ್ಟು ಉಳಿತು? 1/2 ಹೌದಲ್ವಾ? 1/2. ಇದು 3/40. ಇದನ್ನು ಹಾಗೆ ಇಡಿ. 1/2 ಫ್ರ್ಯಾಕ್ಷನ್ ವ್ಯಾಲ್ಯೂ, ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಅಂತ ನಿಮಗೆ ಗೊತ್ತಿದೆ. 1/2 ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಹೇಳಿ? 1/2 50%. ಎಷ್ಟು? 50%. 3/40 ಅಂದರೆ 1/40 ನಿಮಗೆ ಗೊತ್ತಿದೆ. 1/40 ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು? 2.5%. ಇದಕ್ಕೆ ಇಲ್ಲಿ ಇಂಟುನ 3 ಮಾಡಿದ್ದಾರೆ, ನೀವು ಇಲ್ಲಿ ಇಂಟು 3 ಮಾಡಿ, ಎಷ್ಟು ಬರುತ್ತೆ? 25 3 75. 75. ಒಂದು ಸಂಖ್ಯೆ ಆದಮೇಲೆ ಪಾಯಿಂಟ್ ಇದೆಯಲ್ಲ, ಒಂದು ಸಂಖ್ಯೆ ಆದಮೇಲೆ ಪಾಯಿಂಟ್ 7.5.
ಇದನ್ನೇ ಇಲ್ಲಿ ಬರ್ರಿ ಎಷ್ಟು 7.5. ಇವಾಗ ಏನು ಪರ್ಸೆಂಟೇಜ್ ಇದೆಯಲ್ಲ ಕೂಡಿಸ್ಬಿಡಿ ಎಷ್ಟಾಗುತ್ತೆ 57 ಎಷ್ಟಾಗುತ್ತೆ 57.5%. 23/40 ವ್ಯಾಲ್ಯೂ ಎಷ್ಟು ಪರ್ಸೆಂಟೇಜ್ ವ್ಯಾಲ್ಯೂ 57.5%. ನೋಟ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ನೋಡೋಣ. ನೋಡಿ 11/12 ಇದು ಒಂದು ಫ್ರ್ಯಾಕ್ಷನ್ ವ್ಯಾಲ್ಯೂ ಇದೆ. ಇದನ್ನು ನಾವು ಪರ್ಸೆಂಟೇಜ್ ವ್ಯಾಲ್ಯೂ ಕನ್ವರ್ಟ್ ಮಾಡೋಕೆ ನಾನಾ ರೀತಿ ಅದಾವೆ, ಅವೇನಿಲ್ಲ. ಒಂದು ರೀತಿ ಯಾವುದು ನಾವು ಇಷ್ಟೊತ್ತನ ಕಲ್ಕೊತ ಬಂದಿರೋದು 1/12 ನಮಗೆ ಗೊತ್ತಿದೆ. ಎಷ್ಟು 1/12 ಅಂದರೆ 8:1/3%. ಇದಕ್ಕೆ ನಾವು 11ರಿಂದ ಮಲ್ಟಿಪ್ಲಿಕೇಶನ್ ಮಾಡಿದರೆ ಆನ್ಸರು ಬರುತ್ತೆ. ಮಾಡಿ ನೋಡಿ. 11 88 ಎಷ್ಟು 11 3 2 3 9 2 ಉಳಿದೈತಿ ಅಂದರೆ +3 2/3 ಎಷ್ಟು ಬರುತ್ತೆ ನಮಗೆ ಆನ್ಸರು 91:2/3%. ನಮಗೆ ಆನ್ಸರ್ ಇಷ್ಟು ಬರುತ್ತೆ, ಏನು ಇದರಲ್ಲಿ ಸಂಶಯ ಇಲ್ಲ. ಆನ್ಸರು ಇಷ್ಟು ಬರುತ್ತೆ. ನಾವು ಇನ್ನೊಂದು ರೀತಿ ಮಾಡೋಣ. ಇದನ್ನು ಯಾವ ರೀತಿ ಮಾಡೋಣ ನೋಡೋಣ. ಇಲ್ಲಿ ಸಿಂಪಲ್ಲಾಗಿ ಇದು ಆನ್ಸರ್ ಬರ್ತಿಲ್ಲ ಅಂತ ನೀವು ಆಮೇಲೆ ನೋಡ್ಕೊಳ್ಳಿ. ಇದೇ ಆನ್ಸರ್ ಎಷ್ಟು 91:2/3. ಇಲ್ಲಿ ಸೈಡಿಗೆ ಬರೀತೀವಿ ನೋಡಿ. 11/12 ಪರ್ಸೆಂಟೇಜ್ ವ್ಯಾಲ್ಯೂ 91:2/3%. ನೆಕ್ಸ್ಟ್ ನಾವು ಇವಾಗ ಇನ್ನೊಂದು ರೀತಿ ಮಾಡ್ತೀವಿ. ಆ ರೀತಿ ಮಾಡಿದಾಗ ಇದೇ ಆನ್ಸರ್ ಬರುತ್ತೆ ಅಲ್ಲ, ನೀವು ನೋಡಿ ಯಾವುದು ನಿಮಗೆ ಈಸಿ ಆಗುತ್ತೆ ಅದನ್ನು ನೀವು ಮಾಡ್ಬೋದು ಎಕ್ಸಾಮಲ್ಲಿ. 11/12 11/12 ಇದೆ. ಇದನ್ನು ನಾವು ಯಾವ ರೀತಿ ಬರಿಬೋದು ನೋಡಿ, ಯೋಚನೆ ಮಾಡಿ. 12 - 1 ಅಂತ ಬರಿಬೋದಾ? 12ರಾಗೆ 1 ಹೋಯ್ತಂದರೆ 11/12 ಬರಿಬೋದಲ್ಲ. ಇದನ್ನೇ ಇನ್ನೂ ಯಾವ ರೀತಿ ಬರಿಬೋದು ನಾವು? ಇನ್ನು 1 - 1/12 ಅಂತ ಬರಿಬೋದಲ್ವ? ಲಸ 12 ಬರುತ್ತೆ. 12ರಲ್ಲಿ 1 ಹೋಯ್ತು ಅಂದರೆ 11/12 ಬಂದೇ ಬರುತ್ತೆ ನೋಡಿ. ನಮಗೆ ಗೊತ್ತಿದೆ 1 ಅಂದರೆ ಹೇಳಿದರೆ ಯಾವುದೇ ಒಂದು ಸಂಖ್ಯೆ ಇದೆ, ಒಂದು ವಸ್ತು ತನ್ನಷ್ಟಕ್ಕೆ ತಾನು ಎಷ್ಟು ಪರ್ಸೆಂಟ್ ಇರುತ್ತೆ 100% ಇರುತ್ತೆ ಅಂತ ನಾವು ಆಗಳೇ ನೋಡಿದ್ದೀವಿ. ಎಷ್ಟು 100% ಯಾವುದೇ ಒಂದು ವಸ್ತು ತನ್ನಷ್ಟಕ್ಕೆ ತಾನು 100% ಇರುತ್ತೆ ಅಂತ ನಮಗೆ ಗೊತ್ತಿದೆ. ಅದನ್ನೇ ಇಲ್ಲಿ 1ರ ವ್ಯಾಲ್ಯೂ ಬರ್ಕೊರಿ. ಎಷ್ಟಾಗುತ್ತೆ 100%. ಇದು ಮೈನಸ್ಗೆ ಮೈನಸ್ 1/12 ಫ್ರ್ಯಾಕ್ಷನ್ ವ್ಯಾಲ್ಯೂ ನಿಮಗೆ ಗೊತ್ತಿದೆ. ಎಷ್ಟು 8:1/3% ಗೊತ್ತಿದೆ ಅಲ್ಲ. ಇವಾಗ ನೋಡಿ 100ರಲ್ಲಿ 8:1/3 ನೀವು ಕಳೆಯೋಕೆ ಹೋಗ್ಬೇಡ್ರಿ, ಏನೋ ಮೈನಸ್ ಮಾಡೋಕೆ ಹೋಗ್ಬೇಡ್ರಿ. ಇದಕ್ಕಿಂತ ನೆಕ್ಸ್ಟ್ ಒಂದು ಹೋಲ್ ನಂಬರ್, ಇದಕ್ಕಿಂತ ದೊಡ್ಡ 8:1/3 ಈ ಸಂಖ್ಯೆಗಿನ ನೆಕ್ಸ್ಟ್ ಬರುವಂಥ ದೊಡ್ಡ ಸಂಖ್ಯೆ ಹೋಲ್ ನಂಬರ್ ಆಗಿರಬೇಕು. ಯಾವುದು ನೆಕ್ಸ್ಟ್ ಬರುವಂಥ ಹೋಲ್ ನಂಬರ್ ಯಾವುದು ಹೇಳಿ? 8:1/3 8.333 ಬರ್ತಿದೆ ಆನ್ಸರ್. ಅದಕ್ಕಿಂತ ದೊಡ್ಡ ಸಂಖ್ಯೆ ಹೋಲ್ ನಂಬರ್ ಆಗಿರ್ಬೇಕು, ಏನು ಪೂರ್ಣ ನಂಬರ್ ಆಗಿರ್ಬೇಕು. ಯಾವುದು 9 ಇದೆಯಲ್ಲ ನೋಡಿ. 9 ಸಂಖ್ಯೆನ ಇದರಲ್ಲಿ 100ರಲ್ಲಿ ಕಳೀರಿ. ಎಷ್ಟು ಬರುತ್ತೆ ಆನ್ಸರ್? 9 ಸಂಖ್ಯೆನ 100ರಲ್ಲಿ ಕಳೀರಿ. ಎಷ್ಟು ಬರುತ್ತೆ? 100ರಲ್ಲಿ 9 ಕಳೆದ್ರೆ ಎಷ್ಟು ಬರುತ್ತೆ? 91%. ಹೌದಲ್ವ? 91% ಬರುತ್ತೆ. 91 ಬರುತ್ತಲ್ಲ. 91 ಇಲ್ಲಿ ನೋಡಿ ಸಿಂಪಲ್ಲಾಗಿ
3ರಲ್ಲಿ 1 ಹೋಯಿತು. 3ರಲ್ಲಿ 1ನ್ನು ಕಳೀರಿ, ಎಷ್ಟು ಉಳಿತೈತಿ? 3ರಲ್ಲಿ 1ನ್ನು ಕಳೆದರೆ 2 ಉಳಿತೈತಿ. 2/3ಕ್ಕೆ 3%. ಸಿಂಪಲಾಗಿ ಇಷ್ಟೇ ನೋಡಿ. ಅದು ಕೂಡ ಆನ್ಸರ್ ಅಷ್ಟೇ ಬಂತು, ಇದು ಕೂಡ ಆನ್ಸರ್ ಇಷ್ಟೇ ಬಂತು. ಯಾವ ರೀತಿ ನೀವು ಮಾಡಬೇಕು ಅನ್ನೋದು ನಿಮ್ಮ ಮೇಲೆ ಬಿಟ್ಟಿರೋದು. ನಿಮ್ಗೆ ಯಾವುದು ಈಸಿ ಆಗುತ್ತೆ ಆ ರೀತಿ ನೀವು ಮಾಡ್ಬೋದು. ಇದರ ಯಾವುದೇ ರೀತಿಯನ್ನು ಆನ್ಸರ್ ಅಂತೂ ಸೇಮೇ ಬರುತ್ತೆ. ಇಲ್ಲಿ ಟೈಮ್ನ ಸೇವ್ ಮಾಡೋಕ್ಕೆ ಮಾಡೋದನ್ನು ನಾವು ನೋಡಬೇಕು ಹೆಚ್ಚು. 35 - 5/9 ಈ ರೀತಿ ಬಂದಾಗ ಯಾವ ರೀತಿ ಮಾಡ್ತೀರಾ ನೋಡಿ. 35 - 9/5/9. 35 - 5/9. ಇಲ್ಲಿ ನೋಡಿ 35 ಇದೆಯಲ್ಲ, ಇದು 5/9 ಇದೆ. ಎಷ್ಟಿದೆ? 5/9 ಇದೆ ನೋಡಿ. ಇದು 1ಕ್ಕಿಂತ ಕಡಿಮೆ ಇದೆಯಲ್ಲ ಸಂಖ್ಯೆ, ಕಡಿತ ಹೊಡೆದ್ರೆ ಎಷ್ಟಾಗುತ್ತೆ? ಇದು 9 1 0 ಆಗುತ್ತೆ. 0.9 9 5 0.5 ಬಂತು. 0.5 ಬಂತು ಅಂದರೆ 1ಕ್ಕಿಂತ ಕಡಿಮೆ ಇದೆ ಸಂಖ್ಯೆ, 1ಕ್ಕಿಂತ ಕಡಿಮೆ ಇದೆ ಅಲ್ಲ. ಇಲ್ಲಿ ನೀವೇನೈತೆ 35ರಲ್ಲಿ 1ನ್ನು ಕಳೀರಿ. 0.5 ಇದು ನೆಕ್ಸ್ಟ್ ದೊಡ್ಡ ಸಂಖ್ಯೆ ಯಾವುದು? ನೆಕ್ಸ್ಟ್ ಬರುವಂಥ ಪೂರ್ಣ ದೊಡ್ಡ ಸಂಖ್ಯೆ ಯಾವುದು? 1ನ್ನು ಕಳೀರಿ. 35ರಲ್ಲಿ 1ನ್ನು ಕಳೀರಿ, ಎಷ್ಟು ಬರುತ್ತೆ? 34. ಇಷ್ಟಕ್ಕೆ ಇಷ್ಟು 9ರಲ್ಲಿ 5 ಹೋಯ್ತು ಅಂದರೆ ಆನ್ಸರ್ ಎಷ್ಟು ಉಳಿತೈತೆ ಹೇಳಿ ನಿಮಗೆ? 9ರಲ್ಲಿ 5 ಹೋಯ್ತು ಅಂದರೆ ಆನ್ಸರ್ ಎಷ್ಟು ಉಳಿತೈತಿ? 9ರಲ್ಲಿ 5 ಹೋಯ್ತು ಅಂದರೆ ಆನ್ಸರ್ ಎಷ್ಟು ಉಳಿತೈತಿ? 4. ಸಿಂಪಲಾಗಿ 4/9ಕ್ಕೆ 9. ಆನ್ಸರ್ ಎಷ್ಟು? 34 4/9% ವ್ಯಾಲ್ಯೂ ಬಂತು. ಇಷ್ಟೇ ಸಿಂಪಲಾಗಿ, ಏನಿಲ್ಲ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. 35 - 5/9 ಇದೆ. ಇದನ್ನು ನೀವು ಪರ್ಸೆಂಟೇಜ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕು. 5/9 ಇದು 1ಕ್ಕಿಂತ ಕಡಿಮೆ ವ್ಯಾಲ್ಯೂ, 1ಕ್ಕಿಂತ ಕಡಿಮೆ ಇದೆ ಅಂದರೆ 0.5 ಇದೆ. ಇದಕ್ಕಿಂತ ಹೆಚ್ಚಿಗಿರುವಂಥ ಸಂಖ್ಯೆ ಯಾವುದು? ಪೂರ್ಣವಾದ ಸಂಖ್ಯೆ 1 ಇದೆ. ಆ 1ನ್ನು ಇದರಲ್ಲಿ 35ರಲ್ಲಿ ಕಳೀರಿ. ನೆಕ್ಸ್ಟ್ ಇದ್ರ ಜಸ್ಟ್ ಬಿಗ್ಗರ್ ದೆನ್ ದಿ ನಂಬರ್. ಇದು ನಂಬರ್ದು ಎಷ್ಟು ದೊಡ್ಡದು, ನೆಕ್ಸ್ಟ್ ಬರುವಂಥ ಪೂರ್ಣವಾದಂಥ ದೊಡ್ಡ ಸಂಖ್ಯೆನ ಈ ಸಂಖ್ಯೆಯಲ್ಲಿ ಕಳೀರಿ. ಎಷ್ಟು ಬಂತು? 35ರಲ್ಲಿ 1 ಹೋಯಿದ್ರೆ 34 ಬಂತು. ಇಷ್ಟಕ್ಕೆ ಇಷ್ಟು ಇಡಿ, ಇದು ಇಷ್ಟಕ್ಕೆ ಇಷ್ಟು ಇಡಿ. 9ರಲ್ಲಿ 5 ಹೋಯಿದ್ರೆ ಎಷ್ಟಾಗುತ್ತೆ? ಇಲ್ಲಿ ಕೆಳಗಡೆ ಅಂತ ಇರೋ ಸಂಖ್ಯೆಯಲ್ಲಿ ಮೇಲೆ ಇರುವಂಥ ಸಂಖ್ಯೆನ ಕಳಿಬೇಕು ನೀವು. ಉಳಿದಂಥ ಸಂಖ್ಯೆನ ಇಲ್ಲೇ ಮೇಲೆ ಬರ್ರಿ. ಎಷ್ಟು ಉಳಿತು? 9ರಲ್ಲಿ 5 ಹೋದರೆ 4 ಉಳಿತು. 9ಕ್ಕೆ 9 ಹ್ಯಾಸ್ ಇಟ್ ಈಸ್ ಇಡಿ. ಇದೇ ಪರ್ಸೆಂಟೇಜ್ ವ್ಯಾಲ್ಯೂ 34 4/9% ವ್ಯಾಲ್ಯೂ. ಇದೇ ರೀತಿ ಇನ್ನೊಂದು ಇದೇ ರೀತಿ ನೋಡಿ. 83 - 16/27 ಕಾಣಿಸುತ್ತಲ್ಲ ನಿಮಗೆ? ನೋಡಿ 27 16/27 16/27 ಇದು ಕೂಡ 1ಕ್ಕಿಂತ ಕಡಿಮೆ ಇರುವಂಥ ಸಂಖ್ಯೆನೇ. ನೀವು ಡಿವೈಡ್ ಮಾಡಿ ನೋಡಿ ಬೇಕಾರೆ. 16/27 ಕಡಿತ ಹೊಡೆದು ನೋಡಿರಿ. ಇದು ಆನ್ಸರು 1ಕ್ಕಿಂತ ಕಡಿಮೆನೇ ಬರುತ್ತೆ. ಇದು ಆನ್ಸರು 1ಕ್ಕಿಂತ ಕಡಿಮೆನೇ ಬರುತ್ತೆ ಇದು ಆನ್ಸರ್. ಹಾಗಾಗಿ ಏನು ನಾವು ಮಾಡಬೇಕು? 1ನ್ನು ಕಳಿಬೇಕು. 83ರಲ್ಲಿ 1 ಹೋದರೆ ಎಷ್ಟು? 82. ಇಷ್ಟಕ್ಕೆ ಇಷ್ಟು 27ರಲ್ಲಿ 16 ಕಳೆದ್ರೆ ಎಷ್ಟು ಬರುತ್ತೆ? 27ರಲ್ಲಿ 16 ಕಳೆದ್ರೆ 11. 11/27ಕ್ಕೆ 27 ಇದು ಪರ್ಸೆಂಟೇಜ್ ವ್ಯಾಲ್ಯೂ. ಸಿಂಪಲಾಗಿ ಇಷ್ಟೇ.
ಅದೇ ರೀತಿ ಬೇಕಾದ ಸಂಖ್ಯೆ ತೊಗೊಂಡು ಮಾಡ್ಬೋದು. 157 ಮೈನಸ್ 39/55. ಇಲ್ಲಿ ನೋಡಿ 39/55 ಇದು ಕೂಡ ಒಂದು ಸಂಖ್ಯೆಗಿಂತ ಕಡಿಮೆ ಇದೆ, ಒಂದು ನಂಬರ್ಗಿಂತ ಕಡಿಮೆ ಬರುತ್ತೆ ಆನ್ಸರ್. ನೋಡಿ 55/55 ಇತ್ತಂದರೆ ನಮಗೆ ಎಷ್ಟು ಆನ್ಸರು 1 ಬರುತ್ತೆ. ಇದಕ್ಕಿಂತ 55ಗಿಂತ ಕಡಿಮೆ ಇರುವ ನ್ಯೂಮರೇಟರಲ್ಲಿ 55ಕ್ಕಿಂತ ಯಾವುದಾದ್ರು ಕಡಿಮೆ ನಂಬರ್ ಬಂದರೆ ನಮಗೂ ಕೂಡ ಆನ್ಸರು 1ಕ್ಕಿಂತ ಕಡಿಮೆನೇ ಬರುತ್ತೆ ಆನ್ಸರು. ಯಾವಾಗಲೂ ಡಿನಾಮಿನೇಟರ್ ಎಷ್ಟಿರುತ್ತೆ ಅದಕ್ಕಿಂತ ಹೆಚ್ಚು ಇರುವಂಥದ್ದು ನಂಬರ್ ನ್ಯೂಮರೇಟರ್ ಬಂದರೆ 1ಕ್ಕಿಂತ ಆನ್ಸರ್ ನಮಗೆ ಜಾಸ್ತಿ ಬರುತ್ತೆ. ಅದೇ ಡಿನಾಮಿನೇಟರ್ಗಿಂತ ನ್ಯೂಮರೇಟರ್ ಕಡಿಮೆ ಇತ್ತಪ್ಪ ಅಂದರೆ ನಮಗೆ 1ಕ್ಕಿಂತ ಕೆಳಗೆ ಆನ್ಸರ್ ನಮಗೆ ಬರುತ್ತೆ. ಆನ್ಸರ್ ಬರೋದೆಲ್ಲ 1ಕ್ಕಿಂತ ಕಡಿಮೆನೇ ಇರುತ್ತೆ. ಅದೇ ರೀತಿ ನೋಡಿ 37 55ಗಿಂತ ಕಡಿಮೆ ಇದೆ. ಹಾಗಾಗಿ 1 ಇದರಲ್ಲಿ 1 ಕಳೆಯಿರಿ ನೀವು. 157ರಲ್ಲಿ 1 ಕಳೆದರೆ ಎಷ್ಟು ಬರುತ್ತೆ ಆನ್ಸರು 156. ಇಷ್ಟು ಇಡಿ. 55ರಲ್ಲಿ 39 ಕಳೆದರೆ ಎಷ್ಟು ಬರುತ್ತೆ ಆನ್ಸರು 16/55. ಇದೇ ಇದರ ಆನ್ಸರ್. ನೆಕ್ಸ್ಟ್ ನೋಡಿ ಇದು ಆನ್ಸರ್ ಎಷ್ಟು ಬರುತ್ತೆ ನೋಡಿ. ಇದು ಕೂಡ 1ಕ್ಕಿಂತ ಕಡಿಮೆ ಇದೆ ಅಲ್ಲ. 175 ಇಷ್ಟು 3/25%. ನೋಡಿ 27/40 ಪರ್ಸೆಂಟೇಜ್ ವ್ಯಾಲ್ಯೂ ಕನ್ವರ್ಟ್ ಮಾಡಿ ನೋಡಿ. 20/40 ಪ್ಲಸ್ 7/40 ಹೌದಲ್ಲ. ಯಾವುದೇ ರೀತಿ ನಮಗೆ ವ್ಯತ್ಯಾಸ ಆಗೋದಿಲ್ಲ, 27/40ನೇ ಬರುತ್ತೆ. ಕಡಿತ ಬಿಟ್ಟರೆ ಎಷ್ಟಾಗುತ್ತೆ 1/2. 1/2ದು ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು 50%. ನೋಡಿ ನಮ್ಗೆ ಗೊತ್ತಿದೆಯಲ್ಲ 1/40ದು ಪರ್ಸೆಂಟೇಜ್ ವ್ಯಾಲ್ಯೂ 2.5. 2.5 × 7 ಅಂದರೆ 25 17.5%. ಇದಕ್ಕೆ ಜಸ್ಟ್ ಆ್ಯಡ್ ಮಾಡಿ 50 + 17 ಎಷ್ಟಾಗುತ್ತೆ 67.5%. ಅದೇ ರೀತಿ ನೆಕ್ಸ್ಟ್ ನೋಡಿ ಇಷ್ಟು ಇದು ಪರ್ಸೆಂಟೇಜ್ದು ಬೇಸಿಕ್ ಆಯಿತು. ಇನ್ನೂ ಬೇಸಿಕ್ ಇದೆ. ಇವತ್ತು ನಾವು ಏನು ಕಲಿತೀವಿ ಫ್ರ್ಯಾಕ್ಷನ್ನ ನಾವು ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದನ್ನ ಕಲಿತೀವಿ. ನಾಳೆ ನಾವು ಪರ್ಸೆಂಟೇಜ್ ವ್ಯಾಲ್ಯೂನ ಫ್ರ್ಯಾಕ್ಷನ್ ವ್ಯಾಲ್ಯೂಗೆ ಯಾವ ರೀತಿ ಕನ್ವರ್ಟ್ ಮಾಡೋದನ್ನ ಅದು ನಾವು ಕಲಿಯೋಣ. ಅದಾದಮೇಲೆ ನಾವು ಕೆಲವೊಂದಿಷ್ಟು ಬೇಸಿಕ್ನ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಬೇಸಿಕ್ ಆದಮೇಲೆ ಹೈ ಲೆವೆಲು ಪ್ರಾಬ್ಲಮ್ ಕೂಡ ನಾವು ಸಾಲ್ವ್ ಮಾಡೋಣ. ಪರ್ಸೆಂಟೇಜ್ ಕಂಪ್ಲೀಟಾಗಿ ನಾವು ಸ್ಟಡಿ ಮಾಡಿದ ಮೇಲೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಏನು ಅನುಪಾತ ಮತ್ತು ಸಮಾನುಪಾತನ
ಕಂಪ್ಲೀಟಾಗಿ ಸ್ಟಡಿ ಮಾಡೋಣ. ಇದಾದಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋಣ. ಇದೇ ರೀತಿ ಒಂದು ಟಾಪಿಕ್ ಆದಮೇಲೆ ಇನ್ನೊಂದು ಟಾಪಿಕ್ನ ಕಂಪ್ಲೀಟಾಗಿ ನಾವು ಸ್ಟಡಿ ಮಾಡ್ಕೊತ ಹೋಗೋಣ. ಅರ್ಥಮೆಟಿಕ್ ಆದಮೇಲೆ ಮತ್ತು ಅಡ್ವಾನ್ಸ್ ಮ್ಯಾಥ್ಸ್ ಕೂಡ ನಾವು ಸ್ಟಡಿ ಮಾಡೋಣ. ಇವತ್ತಿಗೆ ಇಷ್ಟೇ. ಯಾವುದಾದ್ರೂ ಎಲ್ಲಾದರೂ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಜಸ್ಟ್ ಒಂದು ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಯಾವುದೇ ಒಂದು ಕ್ಲಾಸ್ನ ನೋಟಿಫಿಕೇಷನ್ ಬಂದರೂ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.